Hello, my dear students. Welcome to Takshar Academy. So, in the previous class, we have discussed about the some important questions which is related to the concept of principle of inheritance and variation chapter. So, just recall the what are the content we are already studied in this chapter. Basically, first we have studied about the law of inheritance pattern according to the Mendelian principles, monohybrid law and dihybrid cross with respect to the some kind of independent assortment statements and non-Mendelian principles also, example of incomplete dominancy and codominance characters, multiple allelism. The next concept will be chromosomal pattern of inheritance based on the theory of chromosome given by the Thomas and Morgan. And lastly, some important the determination of sex along with a disability of chromosome. Either there is a Mendelian disorder or there is a disease which is related to the basically of non-Mendelian also. Chromosomal disorder also be studied. Okay, now based on that, next move to the question number 25. The question number 25, the child has O blood group. The father blood group should be A and the mother blood group will be a B, and work out the genotype of the parent. Just still observe my questions based on the codominance character, or it comes under the concept of a multiple allelism. So ಇದು ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವ್ದು ನನಗೆ ಮಲ್ಟಿಪಲ್ ಅಲೆಲ್ಸ್ ಅಂತ ಏನ್ ಕರಿತೀವಿ. ಸೊ ಮಲ್ಟಿಪಲ್ ಅಲೆಲ್ಸ್ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ ಇದು. ಸೊ ಇಲ್ಲಿ ಚಿಲ್ಡ್ರನ್ ಬ್ಲಡ್ ಗ್ರೂಪ್ ಕೊಟ್ಟಿದ್ದಾರೆ ಓ ಅನ್ನೋದು, ಅಂಡ್ ದಿ ಫಾದರ್ ಹ್ಯಾಸ್ ಬ್ಲಡ್ ಗ್ರೂಪ್ ಎ ಇದೆ, ಫಾದರ್ ಬ್ಲಡ್ ಗ್ರೂಪ್, ಅಂಡ್ ಮದರ್ ಬ್ಲಡ್ ಗ್ರೂಪ್ ಬಿ ಇದೆ. ಅಂಡ್ ವಾಟ್ ಇಸ್ ದಿ ಜೀನೋಟೈಪ್ ಆಫ್ ದಿ ಪೇರೆಂಟ್ಸ್ ಅಲ್ಲಿ ಇರ್ತಕ್ಕಂಥ ಜೀನೋಟೈಪ್ ಏನಿರ್ಬೋದು ಅಪ್ರಾಕ್ಸಿಮೇಟ್ಲಿ ಅಂತ ತಗೊಂಡಾಗ ಏನ್ ಪ್ರೆಸೆನ್ಸ್ ಇರ್ಬೋದು ಜೀನೋಟೈಪ್ ಆಫ್ ದಿ ಪೇರೆಂಟ್ಸ್ ಅಂತ ಬಂದಾಗ, ಜಸ್ಟ್ ಇಫ್ ಯು ಟೇಕ್ ಎನ್ ಎಕ್ಸಾಂಪಲ್, ಫಾದರ್ ಬ್ಲಡ್ ಗ್ರೂಪ್ ವಿಲ್ ಬಿ ಎ ಅಂತ ಕೊಟ್ಟಿದ್ದೇನೆ. ವಾಟ್ ಆರ್ ದ ಜೀನೋಟೈಪ್ಸ್ ಆಫ್ ಎ ಅಂತ ಬಂದಾಗ ಕ್ಯಾಪಿಟಲ್ ಎ ಪವರ್ ಆಫ್ ಐ, ಇದು ಒನ್ ಕಂಡೀಷನ್ ಹೋಮಾಲಜಿ, ಅಂಡ್ ಅನದರ್ ಒನ್ ವಿಲ್ ಬಿ ಐ ನಾಟ್. ಅಂಡ್ ಮದರ್ ಬ್ಲಡ್ ಗ್ರೂಪ್ ಕೂಡ ಕೊಟ್ಟಿದ್ದೇನೆ, ಮದರ್ ಬ್ಲಡ್ ಗ್ರೂಪ್ ವಿಲ್ ಬಿ ಎ ಬಿ ಅಂತ ಇದೆ. ಅಂಡ್ ಇಯರ್ ಆಲ್ಸೋ ಸೇಮ್, ಮದರ್ ಬ್ಲಡ್ ಗ್ರೂಪ್ ಅಲ್ಲಿ ಏನ್ ಬರುತ್ತೆ ನನಗೆ ಕ್ಯಾಪಿಟಲ್ ಬಿ ಬಿ ಬರುತ್ತೆ. ಸೊ ಹೋಮೋಸೈಗಸ್ ಬೇರೆ ಅಂಡ್ ಹೆಟೆರೋಸೈಗಸ್ ಕಂಡೀಷನ್ ಆಲ್ಸೋ ಬಿ ಡಿಫರೆಂಟ್. ಓಕೆನಾ? ಸೊ ಇಲ್ಲಿ ವಾಟ್ ಇಸ್ ದಿ ಔಟ್ಕಮ್ ಇರೋದೇನು ನಮಗೆ, ಚಿಲ್ಡ್ರನ್ ಬ್ಲಡ್ ಗ್ರೂಪ್ ಓ ಕೊಟ್ಟಿದ್ದಾನೆ. ದ ಜೀನೋಟೈಪ್ ಆಫ್ ಓ ಶುಡ್ ಬಿ ಐ ಅಂಡ್ ಐ. ಸೊ ಇಲ್ಲಿ ಪೇರೆಂಟ್ ಅಲ್ಲಿ ಇರ್ತಕ್ಕಂಥ ಜೀನೋಟೈಪ್ ನ ಫೈಂಡ್ ಔಟ್ ಮಾಡಿ ಅಂತ ಇದೆ. ಸೊ ಇಲ್ಲಿ ಕ್ರಾಸ್ ಮಾಡಿದಾಗ ನಮಗೆ, ಇಫ್ ಯು ಕ್ರಾಸ್ ವಿತ್ ಎ ಕ್ಯಾಪಿಟಲ್ ಎ ಅಲಾಂಗ್ ವಿತ್ ಎ ಕ್ಯಾಪಿಟಲ್ ಬಿ ಜೊತೆ ಕ್ರಾಸ್ ಮಾಡಿ, ಆರ್ ದರ್ ಇಸ್ ಎ ಕ್ಯಾಪಿಟಲ್ ಎ ವಿತ್ ರೆಸ್ಪೆಕ್ಟ್ ಟು ದಿ ಕ್ಯಾಪಿಟಲ್ ಬಿ ಐ ಜೊತೆ ಕ್ರಾಸ್ ಮಾಡಲಿ, ಡಿಫರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ ಫಾರ್ಮೇಶನ್ ಆಗುತ್ತೆ. ಬಟ್ ಇಲ್ಲಿ ಔಟ್ಕಮ್ ಓ ಬ್ಲಡ್ ಗ್ರೂಪ್ ಇರಬೇಕಂದ್ರೆ ದ ಪೇರೆಂಟ್ ಮಸ್ಟ್ ಅಂಡ್ ಶುಡ್ ಹ್ಯಾವ್ ಹೆಟಿರೋಸೈಗಸ್ ಕಂಡೀಷನ್. ಸೊ ಹೆಟಿರೋಸೈಗಸ್ ಕಂಡೀಷನ್ ಇರೋದು ಯಾವುದಕ್ಕೆ ನಮಗೆ ಕ್ಯಾಪಿಟಲ್ ಎ ಐ ಅಂಡ್ ಕ್ಯಾಪಿಟಲ್ ಬಿ ಐ. ಸೊ ಇದು ಹೆಟಿರೋಸೈಗಸ್ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಪ್ಯಾಟರ್ನ್. ಸೊ ಇಲ್ಲಿ ಜಸ್ಟ್ ಎಕ್ಸಾಂಪಲ್ ತಗೊಂಡು ಕ್ರಾಸ್ ಮಾಡಿ, ಇಫ್ ದಿ ಫಾದರ್ ಹ್ಯಾವ್ ಹೆಟಿರೋಸೈಗಸ್ ಕಂಡೀಷನ್ ಕ್ರಾಸ್ಡ್ ವಿತ್ ಎ ಮದರ್ ಹ್ಯಾವ್ ಹೆಟಿರೋಸೈಗಸ್ ಕಂಡೀಷನ್ ಅಂತ ಬಂದಾಗ, ಸೊ ಇಲ್ಲಿ ಗ್ಯಾಮೇಟ್ ನ ಕ್ರಾಸ್ ಮಾಡಿದಾಗ ಐ ಎ ಪೇರ್ ವಿತ್ ಎ ಐ ಬಿ ಬರುತ್ತೆ, ಅಂಡ್ ಅಗೇನ್ ಅನದರ್ ಐ ಎ ಪೇರ್ ವಿತ್ ಎ ಐ ಝೀರೋ, ಇದು ಒನ್ ಕಂಡೀಷನ್, ಅಂಡ್ ಐ ಬಿ ಪೇರ್ ವಿತ್ ಎ ಐ and again I will be present. So ಈ blood group ಏನಪ್ಪಾ ಅಂದ್ರೆ O, and here the blood group should be B, and here the blood group will be a and ಇಲ್ಲಿ ಬರ್ತಕ್ಕಂಥ blood group A and B. ಸೊ ನಮಗೆ ಕೇಳಿರ್ತಕ್ಕಂಥ ಚಿಲ್ಡ್ರನ್ ಬ್ಲಡ್ ಗ್ರೂಪ್ ಏನ್ ಕೊಟ್ಟಿದ್ದಾರೆ ಅವರು, the 0, that is nothing but a O blood group will be the children blood group. And the possibility of parent ಅಲ್ಲಿ ಇರ್ತಕ್ಕಂಥ ಪಾಸಿಬಿಲಿಟಿ ಡೆಫಿನೆಟ್ ಆಗಿ ಯಾವ್ದಾಗಿರುತ್ತೆ ನನಗೆ, ಲೈಕ್ ಆಪ್ಷನ್ ಬಿ, I to the power of A and I to the power of B, and I will be the genotype of the both the parent. Okay na? But ಇಲ್ಲಿ ಕ್ರಾಸ್ ಚೆಕ್ ಮಾಡಿ, ಕ್ಯಾಪಿಟಲ್ ಐ ಎ ಇದೆ, ಕ್ಯಾಪಿಟಲ್ ಐ ಎ ಇದೆ, ಅಂಡ್ ಐ ಬಿ ಇದೆ, ಐ ಇದೆ, ಏನ್ ಬರುತ್ತೆ ಇಲ್ಲಿ ರಿಸಲ್ಟ್
if you cross with these two genotypic ratio ನ AB ಬರುತ್ತೆ ಓಕೆನಾ. ಅಂಡ್ ಇಲ್ಲಿ IA ಇರೋದ್ರಿಂದ I ಬರುತ್ತೆ, ಸೊ ದಟ್ ಈಸ್ ನಥಿಂಗ್ ಬಟ್ A ಬ್ಲಡ್ ಗ್ರೂಪ್ ಬರುತ್ತೆ ಓಕೆನಾ. A ಬ್ಲಡ್ ಗ್ರೂಪ್ ಆಲ್ಸೋ ಬಿ. ಅಂಡ್ ಇಲ್ಲಿ ಸೇಮ್ IAIB AB ಬ್ಲಡ್ ಗ್ರೂಪ್ ಬರುತ್ತೆ ಮತ್ತೆ A ಬ್ಲಡ್ ಗ್ರೂಪ್ ಬರುತ್ತೆ, ಬಟ್ ನಮಗೆ ಬರ್ತಕ್ಕಂಥದ್ದು O ಬ್ಲಡ್ ಗ್ರೂಪ್ ಇಲ್ಲ. ಅಂಡ್ ಇಲ್ಲಿ ಆಪ್ಷನ್ ಸಿ ನ ಕೂಡ ನೀವು ಇಂಟರಾಕ್ಟ್ ಮಾಡ್ತಾ ನೋಡಿ, ಇಲ್ಲಿ ಮದರ್ ಬ್ಲಡ್ ಗ್ರೂಪ್ ಬಿ ಅಂತ ಕೊಟ್ಟಿದ್ದಾನೆ ಆಲ್ರೆಡಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಬಿ ಅನ್ನೋ ಇಂಡಿಕೇಶನ್ ಇಲ್ಲ, ಸೊ ಇದು ಕಂಪ್ಲೀಟ್ ಆಗಿ ಇನ್ಕರೆಕ್ಟ್. ಅಂಡ್ ಫಾದರ್ ಬ್ಲಡ್ ಗ್ರೂಪ್ ಎ ಅಂತ ಇದೆ, ಇಲ್ಲಿ ಬಿ ಮಾತ್ರನೇ ಮೆನ್ಷನ್ ಆಗಿದೆ, ಇದು ಕೂಡ ರಾಂಗ್ ಸ್ಟೇಟ್ಮೆಂಟ್. ದ ಕರೆಕ್ಟ್ ಆಪ್ಷನ್ ಫಾರ್ ದಿ ಕ್ವಶನ್ ನಂಬರ್ 25 ಅಕಾರ್ಡಿಂಗ್ ಟು ದಿ ಫೈಂಡ್ ಔಟ್ ದಿ ಜೀನೋಟೈಪ್ ಆಫ್ ಆಫ್ ಸ್ಪ್ರಿಂಗ್ಸ್ ಅಂತ ಬಂದಾಗ, ಇಫ್ ದಿ ಫಾದರ್ ಹ್ಯಾವ್ ಹೆಟೆರೋಸೈಗಸ್ ಅಂಡ್ ಮದರ್ ಶುಡ್ ಬಿ ಹ್ಯಾವ್ ಹೆಟೆರೋಸೈಗಸ್ ಕಂಡೀಷನ್ ಓಕೆನಾ. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಅಷ್ಟೇ. ಇದಕ್ಕೆ ರಿಲೇಟೆಡ್ ಆಗಿ ಯು ಹ್ಯಾವ್ ಟು ರೈಟ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್. ಅದು ಯಾವ ತರ ಬೇಕಾದ್ರೂ ಕೇಳ್ಬೋದು ಅವರು. ಯು ಹ್ಯಾವ್ ಟು ರೈಟ್ ದಿ ಬ್ಲಡ್ ಗ್ರೂಪ್ಸ್ ಅಂತನಾದ್ರೂ ಕೇಳ್ಬೋದು, ಆರ್ ಫೈಂಡ್ ಔಟ್ ದಿ ಜೀನೋಟೈಪ್ ಆಫ್ ಆಫ್ ಸ್ಪ್ರಿಂಗ್ಸ್ ಅಥವಾ ಪೇರೆಂಟ್ ಯಾವ್ದಾದ್ರು ಕೇಳೋ ಚಾನ್ಸಸ್ ಇರುತ್ತೆ ಓಕೆನಾ. ಸೊ ದ ಕ್ವಶನ್ ನಂಬರ್ 25 ದ ಕರೆಕ್ಟ್ ಆಪ್ಷನ್ ಶುಡ್ ಬಿ, ದ ಕೊಟ್ಟಿರ್ತಕ್ಕಂಥ ಕ್ವಶನ್ ನಂಬರ್ 25 ಗೆ ದ ಕರೆಕ್ಟ್ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಓಕೆನಾ, ಬೇಸ್ಡ್ ಆನ್ ದಿ ಕೋಡಾಮಿನಸ್ ಅಥವಾ ಮಲ್ಟಿಪಲ್ ಅಲ್ಲಿಸಮ್ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26 ಕ್ವಶನ್ ಸ್ವಲ್ಪ ಲೆಂತ್ ಇದೆ, ಜಸ್ಟ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಡ್ಯೂ ಟು ದಿ ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ ಡ್ಯೂರಿಂಗ್ ದಿ ಸ್ಪರ್ಮಟೋಜೆನಿಸಿಸ್. ಸೊ ಇಲ್ಲಿ ಅಂಡರ್ಲೈನ್ ಮಾಡ್ತೀನಿ ಕೆಲವೊಂದು ವರ್ಡ್ಸ್ ನ ನೆನ್ಪಿಟ್ಕೊಳ್ಳಿ. ನಾನ್ ಡಿಸ್ಜಂಕ್ಷನ್ ಅಂತ ಇದೆ, ಡ್ಯೂರಿಂಗ್ ದಿ ಮೆಕಾನಿಸಮ್ ಆಫ್ ಸ್ಪರ್ಮಟೋಜೆನಿಸಿಸ್ and the some sperms they can carry the 22A along with the XY, and another some sperm do not carry any kind of a sex chromosome, so that 22-0 indication ಕೊಟ್ಟಿದ್ದೀನಿ. If these sperms they can fertilized with a normal egg, ಇಲ್ಲಿ 22A XY containing sperm fertilized with a 22A with X containing egg ಜೊತೆಗೆ what is the genetic disorder we can respectively appear among the offspring. ಸೊ ಇದು ಕೇಳಿರ್ತಕ್ಕಂಥ ಪ್ಯಾಟ್ರನ್ ಬೇಸ್ಡ್ ಆನ್ ದಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಬರ್ತಕ್ಕಂಥ 3 ಇಂಪಾರ್ಟೆಂಟ್ ಡಿಸಾರ್ಡರ್ಸ್ ಏನ್ ನಾವು ಸ್ಟಡಿ ಮಾಡಿದೀವಿ. ಎಕ್ಸಾಂಪಲ್ ಆಫ್ ಡೌನ್ ಸಿಂಡ್ರೋಮ್ ಇದೆ, ಕ್ಲೇನಿಫೆಲ್ಟರ್ ಸಿಂಡ್ರೋಮ್ ಇದೆ, ಟರ್ನರ್ ಸಿಂಡ್ರೋಮ್ಸ್ ಅಂತ ಇದೆ. ಬಟ್ ಇಲ್ಲಿ ಸ್ಪರ್ಮಟೋಜೆನಿಸಿಸ್ ಅಲಾಂಗ್ ವಿತ್ oogenesis, ಇಲ್ಲಿ ಕ್ಯಾರಿಂಗ್ ಆಫ್ ಸ್ಪರ್ಮ್ಸ್ ಕೆಪಾಸಿಟಿ ಕೊಟ್ಟಿದ್ದಾನೆ ಅವನು. ಜಸ್ಟ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಮ್ಯಾನ್ ಅಂತ ತಗೊಂಡಾಗ ನಾವು ಟೋಟಲ್ ನಂಬರ್ ಆಫ್ ಕ್ರೊಮ್ಯಾಟಿನ್ ಫೈಬರ್ಸ್ ಎಷ್ಟಿರುತ್ತೆ ನಮಗೆ 46 ವಿಲ್ ಬಿ ಪ್ರೆಸೆಂಟ್ ಓಕೆನಾ. ಅಂಡ್ ಔಟ್ ಆಫ್ 46 44 ರಿಲೇಟೆಡ್ ಟು ದಿ ಯಾವುದಕ್ಕೆ ಆಟೋಸೋಮ್ಸ್ ಅಂತ ಕರಿತೀವಿ. ಈಗ ಏನ್ ನಾವು ನೋಡ್ತಾ ಇದೀವಿ ಬಾಡಿ ಕ್ಯಾರೆಕ್ಟರ್ಸ್, ಅಪಿಯರೆನ್ಸ್ ಆಫ್ ಐಸ್ ಇರ್ಬೋದು, ಹೆಡ್ ಇರ್ಬೋದು, ಫಾರ್ಮೇಶನ್ ಆಫ್ ಡಿಫರೆಂಟ್ ಆರ್ಗನ್ಸ್ ಇರ್ಬೋದು, ಅದೆಲ್ಲದನ್ನು ಇಂಡಿಕೇಟ್ ಮಾಡ್ತಕ್ಕಂಥ ಕ್ರೋಮೋಸೋಮ್ಸ್ ಗೆ ನಾವು ಜಸ್ಟ್ ಬಾಡಿ ಕ್ರೋಮೋಸೋಮ್ ಆರ್ ಸೊಮ್ಯಾಟಿಕ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ ಓಕೆನಾ. ಅಂಡ್ ವೆಲ್ ಕಮಿಂಗ್ ಟು ದಿ ಅನದರ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಯಾವ್ದಪ್ಪ ಅಂದ್ರೆ ಮ್ಯಾನ್ ಅಂತ ತಗೊಂಡಿರೋದಕ್ಕೆ ಎಕ್ಸ್ ಅಲಾಂಗ್ ವಿತ್ ವೈ. ಅಂಡ್ ಡ್ಯೂರಿಂಗ್ ದಿ ಫಾರ್ಮೇಶನ್ ಆಫ್ ಗ್ಯಾಮೆಟ್, ಇಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಆಗೋ ಟೈಮ್ ಅಲ್ಲಿ 22A ಪ್ಲಸ್ ಎಕ್ಸ್ ಅನ್ನೋದು 1 ಗೆ ಪೇರ್ ಆಗ್ಬೇಕು, ಅಂದ್ರೆ 1 ಗ್ಯಾಮೆಟ್ ಗೆ ರೀಚ್ ಆಗುತ್ತೆ. ಅಂಡ್ ವೈ ಆಲ್ಸೋ ಬಿ ರೀಚಸ್ ಟು ದಿ ಅನದರ್ ಗ್ಯಾಮೆಟ್ ಅಂತ ಆಗ್ಬೇಕು. ಬಟ್ ಇಲ್ಲಿ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಮೀನಿಂಗ್ ದ ಪ್ಯಾಟರ್ನ್ ಆಫ್ ಮಿಯಾಸಿಸ್, ಇಲ್ಲಿ ಮೈಟೋಸಿಸ್ ಕಂಪ್ಲೀಟ್ ಆಗಿದೆ, ಈ ಕ್ರೋಮೋಸೋಮ್ಸ್ ಏನಾಗ್ಬೇಕಿತ್ತು ಸಪರೇಟ್ ಆಗ್ಬೇಕಿತ್ತು. ಮಿಯಾಸಿಸ್ 1 ಕಂಡಕ್ಟ್ ಆಗೋ ಟೈಮ್ ಅಲ್ಲಿ, ಈ ಮಿಯಾಸಿಸ್ 1 ಕಂಡಕ್ಟ್ ಆಗೋ ಟೈಮ್ ಅಲ್ಲಿ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ಸ್ ಸಪರೇಟ್ ಆಗ್ತಾ ಇಲ್ಲ, ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂತ ಕೊಟ್ಟಿದ್ದೀನಿ. ಸೊ ದಟ್ 22A ಹಂಗೆ ಇರುತ್ತೆ, ಎಕ್ಸ್ ವೈ ಸಪರೇಟ್ ಆಗಿಲ್ಲ, ಸೊ ಇಟ್ ವಿಲ್ ಬಿ ಪ್ರೆಸೆನ್ಸ್ ಇನ್ ಎ ಸಿಂಗಲ್ ಗ್ಯಾಮೆಟ್. ಇದು ಎರಡೂನು ಒಂದೇ ಗ್ಯಾಮೆಟ್ ಅಲ್ಲಿ ಪ್ರೆಸೆನ್ಸ್ ಇದೆ ಓಕೆನಾ. ಅಂಡ್ ಅಗೇನ್ ಅನದರ್ ಗ್ಯಾಮೆಟ್ ಕೂಡ ಪ್ರೊಡಕ್ಷನ್ ಆಗಿದೆ ಇಲ್ಲಿ 22A, ಇಲ್ಲಿ ಎಕ್ಸ್ ಮತ್ತೆ ವೈ ಆಲ್ರೆಡಿ ಮೂವ್ಮೆಂಟ್ ಆಗಿರೋದಕ್ಕೆ ಬರ್ತಕ್ಕಂಥ ಕ್ರೋಮೋಸೋಮ್ಸ್ ಯಾವುದು ಇಲ್ಲ ಅಲ್ಲಿ, ಸೊ ಅದಕ್ಕೆ ಏನಂತ ಕೊಟ್ಟಿದ್ದೀವಿ 0 ಅನ್ನೋದು ಇಂಡಿಕೇಶನ್ ಕೊಟ್ಟಿದ್ದೀವಿ. ಸೊ ಇಲ್ಲಿ 50% ಆಫ್ ಮ್ಯಾನ್ ಅಂತ ಬಂದಾಗ 50% ಆಫ್ ಸ್ಪರ್ಮ್ ಹೆಂಗಿರ್ಬೇಕು ಎಕ್ಸ್ ಕಂಟೈನಿಂಗ್ ಇರಬೇಕು, ಅಂಡ್ ರಿಮೈನಿಂಗ್ 50% ಆಫ್ ಸ್ಪರ್ಮ್ಸ್ ಏನಿರ್ಬೇಕಾಗುತ್ತೆ ವೈ ಕಂಟೈನಿಂಗ್ ಸ್ಪರ್ಮ್ಸ್ ಇರಬೇಕು. ಬಟ್ ಇಲ್ಲಿ ಕ್ರೋಮೋಸೋಮಲ್ ನಾನ್ ಡಿಸ್ಟಿಂಕ್ಷನ್ ಇಂದ 22AXY ಬಂದಿದೆ,
ಅಂಡ್ 22A 0 ಬಂದಿದೆ. ಸೊ ಇವೆರಡು ನಾನ್ ಡಿಸ್ಟಿಂಕ್ಷನ್ ಇಂದ ಆಗ್ತಕ್ಕಂಥ ಮೆಕ್ಯಾನಿಸಮ್. ಸೊ ಇಲ್ಲಿ ಫಿಮೇಲ್ ಅಂತ ತಗೊಳ್ತೀನಿ. ಈ ಫಿಮೇಲ್ ಅಲ್ಲಿ ಗ್ಯಾಮೆಟ್ ಒಂದೇ ಇರೋದು. ಸೊ ಗ್ಯಾಮೆಟ್ ಪ್ರೊಡಕ್ಷನ್ ಆಗ್ತಾ ಇದೆ ಓನ್ಲಿ ಎ ಎಕ್ಸ್ ಕಂಟೈನಿಂಗ್ ಗ್ಯಾಮೆಟ್. ಇದು 22A ಎಕ್ಸ್ ಮಾತ್ರನೇ. ಓಕೆನಾ. ಅಂಡ್ ಫಸ್ಟ್ ಇವೆರಡನ್ನು ಫರ್ಟಿಲೈಸೇಷನ್ ಮಾಡ್ತಾ ಇದೀನಿ ನಾನಿಲ್ಲಿ. ಫರ್ಟಿಲೈಸೇಷನ್ ಪ್ರೋಸೆಸ್ ಅಂದ್ರೆ ಗೊತ್ತಿದೆ ನಮಗೆ. ಇಟ್ ಇಸ್ ಎ ಪ್ರೋಸೆಸ್ ಆಫ್ ಫ್ಯೂಷನ್ ಆಫ್ a male along with a female gamete, ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಷನ್ ಆಗ್ತಕ್ಕಂತ ಒಂದು ಮೆಕ್ಯಾನಿಸಮ್ಗೆ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ 22A plus XY and 22A with respect to the ಎಕ್ಸ್ ಅನ್ನ ಕ್ರೋಮೋಸೋಮ್ಸ್ ಇವೆರಡನ್ನು ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಮೀನಿಂಗ್ ಫರ್ಟಿಲೈಸೇಷನ್ ಮಾಡ್ತಾ ಇದ್ದೀನಿ. ಸೊ ದ ಟೋಟಲ್ ನಂಬರ್ ಆಫ್ 22 ಇರೋದಕ್ಕೆ 44A ಬರುತ್ತೆ ಪ್ಲಸ್ ಅಂಡ್ ಎಕ್ಸ್ ಅಲಾಂಗ್ ವಿತ್ ಅನದರ್ ಎಕ್ಸ್ ಅಲಾಂಗ್ ವಿತ್ ವೈ ಅನ್ನೋ ಒಂದು ಇಂಡಿವಿಜುವಲ್ ಫಾರ್ಮೇಶನ್ ಆಗಿದೆ. ಇದು ಒಂದು ಪ್ಯಾಟರ್ನ್. ಅಂಡ್ ಇಫ್ ದಿ ಎಗ್ ವಿಲ್ ಬಿ ಪೇರ್ಡ್ ವಿತ್ 22A ಪ್ಲಸ್ ವಿತ್ ರೆಸ್ಪೆಕ್ಟ್ ಟು ದಿ 0, ಯಾವುದೇ ತರದ ಸೆಕ್ಸ್ ಕ್ರೋಮೋಸೋಮ್ ಇಲ್ಲದೆ ಇರ್ತಕ್ಕಂಥ ಗ್ಯಾಮೆಟ್ ಜೊತೆಗೆ ಫ್ಯೂಷನ್ ಆಗಿದೆ ಅಂತಂದಾಗ ಆಟೋಮೆಟಿಕಲಿ ಫಾರ್ಮೇಶನ್ ಆಗೋ ಇಂಡಿವಿಜುವಲ್ಸ್ ಏನಿರುತ್ತೆ ಇಲ್ಲಿ 44A ಪ್ಲಸ್ ಪ್ರೆಸೆನ್ಸ್ ಆಫ್ ಎಕ್ಸ್ ಅಲಾಂಗ್ ವಿತ್ 0 ಅನ್ನೋ ಒಂದು ಇಂಡಿವಿಜುವಲ್ ಪ್ರೊಡಕ್ಷನ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅನದರ್ ಟೈಪ್ ಆಫ್ ಎ ಫಾರ್ಮೇಶನ್ ಆಫ್ ಎನ್ ಇಂಡಿವಿಜುವಲ್. ಸೊ ಇಲ್ಲಿ ಫಸ್ಟ್ ಫಾರ್ಮೇಶನ್ ಆಗ್ತಕ್ಕಂಥ ಇಂಡಿವಿಜುವಲ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಪರ್ಮ್ ಎಕ್ಸ್ ಅಲಾಂಗ್ ವಿತ್ ವೈ fertilized with a X containing egg ಅಂದಾಗ the formation of individuals will be a extra chromosomes will be present. So the total number of chromosomes should be a 47 in nature. ಎಷ್ಟಿದೆ ಟೋಟಲ್ ನಂಬರ್? 47 chromosomes ಇದಾವೆ ಇಲ್ಲಿ. And will coming to the another individual without any kind of sex chromosome sperm fertilized with a 22A with a X containing egg ಅಂತ ಬಂದಾಗ ಟೋಟಲ್ ನಂಬರ್ ಆಫ್ ಕ್ರೊಮ್ಯಾಟಿನ್ ಕಂಟೆಂಟ್ ಎಷ್ಟಾಗ್ತಾ ಇರೋದು ನಮ್ಗೆ ಇಲ್ಲಿ ಓನ್ಲಿ 45 ಅಂತ ಅರ್ಥ. ಓಕೆನಾ. ಸೊ ಬೇಸ್ಡ್ ಆನ್ ದಿ ಫಾರ್ಮೇಶನ್ ಅಲಾಂಗ್ ವಿತ್ ಎ ಫ್ಯೂಷನ್ ಆಫ್ ಗ್ಯಾಮೆಟ್ ವಿತ್ ರೆಸ್ಪೆಕ್ಟ್ ಟು ದಿ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಸ್ಪರ್ಮ್ಸ್ ಅಂತ ಬಂದಾಗ ಇಲ್ಲಿ 44A ಪ್ಲಸ್ XXY ಅನ್ನೋದು ಇಂಡಿಕೇಟ್ ಮಾಡಿದೆ ಒನ್ ಎಕ್ಸ್ಟ್ರಾ ಕ್ರೋಮೋಸೋಮ್ಸ್ ಪ್ರೆಸೆನ್ಸ್ ಇದೆ ಅಂದ್ರೆ ದಟ್ ಡಿಸಾರ್ಡರ್ ವಿ ಕ್ಯಾನ್ ಕಾಲ್, ಅದಕ್ಕೆ ಏನಂತ ಕೊಟ್ಟಿದೀವಿ ನಾವು ವರ್ಡ್, ಲೈಕ್ ಎಕ್ಸಾಂಪಲ್ ಆಫ್ ಕ್ಲೈನೆಫೆಸ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಓಕೆನಾ. ಅಂಡ್ ಹಿಯರ್ ದ ಕಂಪ್ಲೀಟ್ ಮೇಲ್ ಕ್ಯಾರೆಕ್ಟರ್ ವಿಲ್ ಬಿ ಸಪ್ರೆಸ್ ಅಂಡ್ ಫಿಮೇಲ್ ಕ್ಯಾರೆಕ್ಟರ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಅಂತ ಕರಿತೀವಿ. ವಿ ಆರ್ ವೆಲ್ ದ ಕ್ಯಾರೆಕ್ಟರ್ಸ್ ಆಫ್ ಕ್ಲೈನೆಫೆಸ್ಟರ್ ಸಿಂಡ್ರೋಮ್ ಏನಿರ್ಬೋದು, ಫೇಶಿಯಲ್ ಗ್ರೋತ್ ಆಫ್ ಹೇರ್ಸ್ ಡಿಕ್ರೀಸ್ ಆಗುತ್ತೆ. ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರ್ಸ್ ಇನ್ ಹ್ಯೂಮನ್ ಬೀಯಿಂಗ್ ಮೇಲ್ ಅಂತ ಏನಿದೆ ಮಾಡಿಫಿಕೇಶನ್ ಆಫ್ ವಾಯ್ಸ್ ಬಾಕ್ಸ್ ಇರ್ಬೋದು, ಅಂಡ್ ದ ಫಾರ್ಮೇಶನ್ ಆಫ್ ಯುಬಿಕೇಸ್ ಇರ್ಬೋದು, ಡೆಪೋಸಿಷನ್ ಆಫ್ ಮಸಲ್ಸ್. ಅಂಡ್ ಇಲ್ಲಿ ಅವೆರಡು ಪ್ರೊಡಕ್ಷನ್ ಆಗ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಇನ್ ದಟ್ ಕಂಡೀಷನ್ ಒನ್ ಎಕ್ಸ್ ಎಕ್ಸ್ಟ್ರಾ ಇರೋದ್ರಿಂದ ದ ಮೇಲ್ ವಿಲ್ ಬಿ ಅಪಿಯರ್ ದ ಫಾರ್ಮೇಶನ್ ಆಫ್ ದ ಬ್ರೆಸ್ಟ್ ಲೈಕ್ ಗ್ರೋತ್ ಅಲಾಂಗ್ ವಿತ್ ಇನ್ಕ್ರೀಸ್ ಆಫ್ ಶೇಪ್ ಆಫ್ ದಿ ಬ್ರೆಸ್ಟ್ ಇನ್ ಎ ಮ್ಯಾನ್ ಅಂತ ಬಂದಾಗ ದಟ್ ಕಂಡೀಷನ್ಸ್ ವಿ ಕ್ಯಾನ್ ಕಾಲ್ ದಿ ಕ್ಲೈನೆಫೆಸ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಗೈನಕೋಮಸ್ಟಿಯಾ ಅಂತಕ್ಕಂಥ ಒಂದು ಡಿಸೆಬಿಲಿಟಿ ಕರಿತೀವಿ. ಓಕೆನಾ. ಇದು 47 ಇದ್ರೆ. ಇನ್ನು ಒಂದು ಕ್ರೋಮೋಸೋಮ್ ಲಾಸ್ ಆಗಿದೆ ಅಂತಂದಾಗ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. 45 ಇದೆ ಅಂತಂದಾಗ ಕ್ರೋಮೋಸೋಮ್ಸ್ ಗೆ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ ಅದಕ್ಕೆ. ಸೊ ದ ವರ್ಡ್ ಟರ್ನರ್ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಬಿಕಾಸ್ ಆಫ್ ಲಾಸ್ ಆಫ್ ಅನ್ ಎಕ್ಸ್ ಕ್ರೋಮೋಸೋಮ್. ಯಾವಾಗ ಲಾಸ್ ಆಫ್ ಅನ್ ಎಕ್ಸ್ ಕ್ರೋಮೋಸೋಮ್ಸ್ ಆಗುತ್ತೋ ಆ ಒಂದು ಇಂಡಿವಿಜುವಲ್ ಅಲ್ಲಿ ಮೇಲ್ ಲೈಕ್ ಎಕ್ಸಾಂಪಲ್ ಫಿಮೇಲ್ಸ್ ಅಲ್ಲಿ ದ ಓವರಿ ವಿಲ್ ಬಿ ಅಂಡರ್ ಡೆವಲಪ್, ಗ್ರೋತ್ ಆಗಿರಲ್ಲ ಓವರಿ. ಅಂಡ್ ಸೆಕೆಂಡರಿ ಸೆಕ್ಸುವಲ್ ಕ್ಯಾರೆಕ್ಟರ್ಸ್ ಇನ್ ಫಿಮೇಲ್ಸ್ ಅಲ್ಲಿ ಏನಿದೆ ಅವೆಲ್ಲ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಷ್ಟೆಲ್ಲ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಎ ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ದಿ ಕ್ವಶನ್ ನಂಬರ್ 27, ಬೇಸ್ಡ್ ಆನ್ ದಿ ಪ್ಯಾಟರ್ನ್ ಆಫ್ ನಾನ್ ಡಿಸ್ಟಿಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ದಿ ಕ್ರೋಮೋಸೋಮಲ್ ಫರ್ಟಿಲೈಸೇಷನ್ಸ್ ಅಂತ ಬಂದಾಗ ದ ಕರೆಕ್ಟ್ ಆಪ್ಷನ್ for the question number 26, option A will be the correct. ಓಕೆನಾ. ಸೊ ಇದು ಬೇಸಿಕಲಿ ಆಗ್ತಕ್ಕಂಥ ಮೆಕ್ಯಾನಿಸಮ್ ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ಎ ಮಿಯಾಸಿಸ್, ಅದರಲ್ಲಿ ಸ್ಪರ್ಮಟೋಜೆನಿಸಿಸ್ ಅಂಡ್ ಓಜೆನಿಸ್, ಇವಕ್ಕೆ ನಾನ್ ಡಿಸ್ಟಿಂಕ್ಷನ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ವಿಲ್ ಕಮಿಂಗ್ ಟು ದಿ ಕ್ವಶನ್ ನಂಬರ್ 27. With reference to the given statement and you have to select the which one will correct option.
ಸೊ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅವರು ಆಲ್ರೆಡಿ. ಅಂಡ್ ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಬೇಸ್ಡ್ ಆನ್ ದಿ 4 ಸ್ಟೇಟ್ಮೆಂಟ್ ಅಥವಾ 3 ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದಂತ ಫೈಂಡ್ ಔಟ್ ಮಾಡ್ಬೇಕಿಲ್ಲ ಅಷ್ಟೇ. ಸಿಂಪಲ್ ಕ್ವಶನ್ ಇದು. ಸ್ಟೇಟ್ಮೆಂಟ್ ನಂಬರ್ 1 ನೋಡ್ಕೊಳ್ಳಿ. ದ ಪರ್ಸೆಂಟೇಜ್ ಆಫ್ ಹೋಮೋಜೈಗಸ್ dominant individuals obtained by the selfing of capital A and small a individuals which are 25 in nature. ಸೊ ಇಲ್ಲಿ ಕೇಳಿರೋದೇ ನಮ್ಗೆ ಹೋಮೋಜೈಗಸ್ ಡಾಮಿನೆಂಟ್ ಇಂಡಿವಿಜುವಲ್ಸ್ ಅಬ್ಟೈನ್ ಅಂತ ಕೇಳಿದಾನೆ. ಇಫ್ ಯು ಕ್ಯಾನ್ ಸೆಲ್ಫ್ ಆಫ್ ಎ ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಎ. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಚೆಕ್ ಮಾಡೋಣ ಫಸ್ಟ್. ಸ್ಟೇಟ್ಮೆಂಟ್ 1 ಇಂಡಿಕೇಟ್ ಮಾಡಿದ್ದೇನು, ಇದು ಪೇರೆಂಟ್ ಕ್ಯಾಪಿಟಲ್ ಎ ಸ್ಮಾಲ್ ಎ ಅಲಾಂಗ್ ವಿತ್ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ. ಓಕೆನಾ. ಸೊ ನಾನು ಗ್ಯಾಮೆಟ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಸೆಲ್ಫಿಂಗ್ ಅಂತ ಬಂದಾಗ ಎರಡು ಗ್ಯಾಮೆಟ್ಸ್ ಸಪರೇಟ್ ಇರೋದ್ರಿಂದ ಕ್ಯಾಪಿಟಲ್ ಎ ಒಂದು ಸಪರೇಟ್ ಮಾಡ್ತಾ ಇದ್ದೀನಿ, ಸ್ಮಾಲ್ ಎ ಕೂಡ ಸಪರೇಟ್ ಮಾಡ್ತಾ ಇರೋದು. ಓಕೆನಾ. ಇವೆರಡಕ್ಕೂ ಫರ್ಟಿಲೈಸೇಷನ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಎ ಅಂಡ್ ಕ್ಯಾಪಿಟಲ್ ಎನೇ ಬರುತ್ತೆ. ಅಂಡ್ ಹಿಯರ್ the one will be a capital A and another one will be small a ಬರ್ತಾ ಇರೋದು. Same here also one will be capital A and another one will be small a. Last one ಬಂದ್ಬಿಟ್ರೆ small a. ಓಕೆನಾ. ಇಲ್ಲಿ ನಮಗೆ ಕೇಳಿರ್ತಕ್ಕಂಥ ಕ್ವಶನ್ ಏನು, ದ ಪರ್ಸೆಂಟೇಜ್ ಆಫ್ ಹೋಮೋಜೈಗಸ್ ಡಾಮಿನೆಂಟ್. ಹೋಮೋಜೈಗಸ್ ಕಂಡೀಷನ್ಸ್ ಅಂದಾಗ ಎರಡು ಕ್ರೋಮೋಸೋಮ್ಸ್ ಏನಿರ್ಬೇಕಾಗುತ್ತೆ, ಸೇಮ್ ಇರ್ಬೇಕು ಇಲ್ಲಿ. ಅಂಡ್ ಯು ಹ್ಯಾವ್ ಟು ಐಡೆಂಟಿಫೈ ದಟ್ ಕ್ರೋಮೋಸೋಮ್. ನಾವು ಐಡೆಂಟಿಫಿಕೇಶನ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಪರ್ಸೆಂಟೇಜ್ 100% ಆಗಿದೆ ಅಂತಂದಾಗ. ಓಕೆನಾ. ಸೊ 100% ಅಲ್ಲಿ ಇರ್ತಕ್ಕಂಥ ಮೆಕ್ಯಾನಿಸಮ್ ಕಂಪ್ಲೀಟ್ ಆಗಿ ಅಲ್ಲಿ ಬಂದಿರ್ತಕ್ಕಂಥ ಇಂಡಿವಿಜುವಲ್ ಕ್ವಾಂಟಿಟಿ ನೋಡ್ಕೊಳ್ಳಿ. ಡಾಮಿನೆಂಟ್ ಕ್ಯಾರೆಕ್ಟರ್ 25% ಇದೆ. ಹೆಟಿರೋಜೈಗಸ್ ಕಂಡೀಷನ್ಸ್ ಇರೋದು 50% ಇದೆ. ಓಕೆನಾ. ಅಂಡ್ ರಿಸೆಸಿವ್ ಕೆಟಗರಿ ಅಂತ ಬಂದಾಗ ಇಲ್ಲಿ ಕೂಡ 25% ಇದೆ. ಬಟ್ ನಮಗೆ ಕೇಳಿರ್ತಕ್ಕಂಥ ಕ್ವಶನ್ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಹೋಮೋಜೈಗಸ್ ಡಾಮಿನೆಂಟ್ ಇಂಡಿವಿಜುವಲ್ಸ್ ಅಂತ ಇದಾವೆ. ಇದು ಹೋಮೋಜೈಗಸ್ ಡಾಮಿನೆಂಟ್ ನೇಚರ್ ಓನ್ಲಿ ಎ 25%. ಸೊ ದಟ್ ಸ್ಟೇಟ್ಮೆಂಟ್ 1 ವಿಲ್ ಬಿ ಎ ಕರೆಕ್ಟ್. ಆಯ್ತು ಅನ್ಕೊಳ್ತೀನಿ. ಸೊ ಸ್ಟೇಟ್ಮೆಂಟ್ 1 ವಿಲ್ ಬಿ ಎ ಎಕ್ಸಾಕ್ಟ್ಲಿ ಕರೆಕ್ಟ್ ಒನ್ ಫಾರ್ ದಿ ಗಿವನ್ ಸ್ಟೇಟ್ಮೆಂಟ್. ಅಂಡ್ ಯು ಹ್ಯಾವ್ ಟು ಚೆಕ್ ದಿ ಸ್ಟೇಟ್ಮೆಂಟ್ ನಂಬರ್ 2. ಸ್ಟೇಟ್ಮೆಂಟ್ ನಂಬರ್ 2 ಹೋಗೋಣ ಈಗ. ದ ಟೈಪ್ ಆಫ್ ಜೆನೆಟಿಕ್ ಡಿಫರೆಂಟ್ ಗ್ಯಾಮೆಟ್ಸ್ ಪ್ರೊಡ್ಯೂಸ್ಡ್ ಬೈ ದಿ a genotype of capital A, capital B, small b and small c are 2 in number. ಜಸ್ಟ್ ನಾವಲ್ಲಿ ಹೋಮೋಜೈಗಸ್ ಕಂಡಾಗ ಅಲ್ಲಿ ನೋಡ್ತಾ ಇದೀವಿ ನಾವು ಎಷ್ಟಿದೆ ಕ್ವಾಂಟಿಟಿ ಆಫ್ ಹೋಮೋಜೈಗಸಿಟಿ ಅನ್ನೋದ. ನೀವು ಯಾವುದೇ ಕಾರಣಕ್ಕೂ ಒಂದು ಈಕ್ವೇಶನ್ಸ್ ನ ಕೊಟ್ಟಿದ್ದೀವಿ ಲಾಸ್ಟ್ ಕ್ಲಾಸ್ ಅಲ್ಲಿ. 2 to the power of n ನ ಒಂದು ಇಂಡಿಕೇಶನ್. ಹೌ ಮೆನಿ ನಂಬರ್ ಆಫ್ ಹೆಟೆರೋಜೈಗಸ್ ಕ್ಯಾರೆಕ್ಟರ್ಸ್ ವಿಲ್ ಬಿ ಪ್ರೆಸೆಂಟ್. ಎಷ್ಟಿದಾವೆ ಅಲ್ಲಿ, ಓನ್ಲಿ 1 ಬಿಕಾಸ್ ಆಫ್ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದೆ. ಸೊ ಈ n ಜಾಗದಲ್ಲಿ ನಾವು 1 ನ ರೀಪ್ಲೇಸ್ ಮಾಡಿದ್ರೆ 2 to the power of 1 ಟೋಟಲ್ ನಂಬರ್ ಆಫ್ ಗ್ಯಾಮೆಟ್ ಡಿಫರೆಂಟ್ ಇರ್ತಕ್ಕಂಥದ್ದು ಪ್ರೊಡಕ್ಷನ್ ಮಾಡೋದು ಓನ್ಲಿ ಎ 2. ಸೊ ದಟ್ ದ ಕರೆಕ್ಟ್ ಆಪ್ಷನ್ ಯಾವುದು, ಸ್ಟೇಟ್ಮೆಂಟ್ 2 ಆಲ್ಸೋ ಬಿ ಎಕ್ಸಾಕ್ಟ್ಲಿ ಟ್ರೂ. ಇದು ಕೂಡ ಕರೆಕ್ಟ್ ಇದೆ. ಓಕೆನಾ. ಅಂಡ್ ವಿಲ್ ಕಮಿಂಗ್ ಟು ದಿ ಸ್ಟೇಟ್ಮೆಂಟ್ ನಂಬರ್ 3. ದ ಫಿನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ F2 progeny in case of an example of Mirabilis jalapa and 3:1 ರೇಷಿಯೋ ಇದೆ. ಸೊ ಇದು ಕಂಟೆಂಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಕ್ಸಾಂಪಲ್ ಮಿರಾಬೆಲಸ್ ಜಲಪ ಅಂತ ಕರಿತೀವಿ. 4 o'clock ಪ್ಲಾಂಟ್ ಕೂಡ ಎಕ್ಸಾಂಪಲ್ ತಗೊಂಡಿದೀವಿ ಇಲ್ಲಿ. ಓಕೆನಾ. ಫಿನೋಟೈಪಿಕ್ ರೇಷಿಯೋ ಆಫ್ ಮೋನೋಹೈಬ್ರಿಡ್ ಇನ್ F2 ಜನರೇಷನ್ ದ ಕೇಸ್ ಆಫ್ ಮಿರಾಬೆಲಸ್ ಜಲಪ ಅಂತ ಬಂದಿದೆ ವರ್ಡ್. ಸೊ ಅಕಾರ್ಡಿಂಗ್ ಟು ದಿ ಕ್ವಶನ್ ನಂಬರ್ 27 ಅಂತ ಬಂದಾಗ ನಮ್ಗೆ ಇಲ್ಲಿ ದ ಟೋಟಲ್ ಕ್ವಾಂಟಿಟಿ ಆಫ್ F2 ಜನರೇಷನ್ ಮೋನೋಹೈಬ್ರಿಡ್ ಕ್ರಾಸ್ ಅಂತ ಬಂದಾಗ ನಾವು ನೋಡೋದೇನು 3:1 ರೇಷಿಯೋ ಎಕ್ಸಾಕ್ಟ್ಲಿ ಟ್ರೂ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ಯಾವುದು, ನಮ್ಗೆ ಮಿರಾಬೆಲಸ್ ಜಲಾಪ ಅಂತ ಕೊಟ್ಟಿದ್ದಾನೆ. ಸೊ ಈ ಒಂದು ಪ್ಲಾಂಟ್ ಅಲ್ಲಿ ವಿ ಆರ್ ಐಡೆಂಟಿಫೈ ಫಿನೋಟೈಪಿಕ್ ಅಲಾಂಗ್ ವಿತ್ ಜೀನೋಟೈಪಿಕ್. ನಾವು ನೋಡ್ತಕ್ಕಂಥ ಫಿನೋಟೈಪಿಕ್ ಏನಿದೆ, ಓಕೆನಾ, ಅಂಡ್ ನಾವು ನೋಡ್ತಕ್ಕಂಥ ಇಂಟರ್ನಲ್ ಪಾರ್ಟ್ ಜೀನೋಟೈಪಿಕ್ ಏನು ಪ್ರೆಸೆನ್ಸ್ ಇದೆ, ಇವೆರಡು ರೇಷಿಯೋ ಏನಿರುತ್ತೆ ಎಕ್ಸಾಕ್ಟ್ಲಿ ಸೇಮ್ ಇನ್ ದಿ ಸೆನ್ಸ್ 1:2:1 ವಿಲ್ ಬಿ ದಿ ಆನ್ಸರ್. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ದಿ ಮೋನೋಹೈಬ್ರಿಡ್ ಕ್ಯಾಟಗರಿ ಆಫ್ ಕ್ರಾಸ್ ಬೇಸ್ಡ್ ಆನ್ ದಿ ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ನೇ ತಗೊಂಡಾಗ
and end result of F2 progeny ಏನಿದೆ that result will be a 1:2:1 ಆಗಬೇಕು. ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು 3:1 ಅಂತ ಕೊಟ್ಟಿದ್ದಾನೆ. ಸೊ ದಟ್ ದ ಸ್ಟೇಟ್ಮೆಂಟ್ 3 ಇದು ಫಾಲ್ಸ್. ಓಕೆನಾ? ಅಂಡ್ ಅಕಾರ್ಡಿಂಗ್ ಟು ದಿ ಕ್ವಶನ್ ನಂಬರ್ 27 ನೋಡೋದಾದ್ರೆ ನಾವು ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ 1 and 2, ಅಂಡ್ ಥರ್ಡ್ ಒನ್ ವಿಲ್ ಬಿ ಟೋಟಲಿ ಫಾಲ್ಸ್ ಇದೆ. ಸೊ ನಾವು ಅಬ್ಸರ್ವ್ ಮಾಡೋಣ ಯಾವ್ದು ಕರೆಕ್ಟ್ ಇದೆ ಇಲ್ಲಿ. ಆಲ್ ದಿ ಸ್ಟೇಟ್ಮೆಂಟ್ ಆರ್ ಟ್ರೂ ಅಂತ ಇದೆ. ಸೊ ಆಪ್ಷನ್ ಎ ರಾಂಗ್. 1 and 2 are true, but the statement 3 will be false. So that the correct option will be a ಯಾವ್ದು ನಮಗೆ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. 1 and 3 ವಿಲ್ ಬಿ ಟ್ರೂ ಅಂತ ಇದೆ, ರಾಂಗ್ ಆಗುತ್ತೆ. ಅಂಡ್ 2 and 3 ವಿಲ್ ಬಿ ಟ್ರೂ ಅಂತ ಇದೆ, ಇದು ರಾಂಗ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಎ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಒನ್ ಫಾರ್ ದಿ ಕ್ವಶನ್ ನಂಬರ್ 27. Okay, well, coming to the question number 28. If the father of a child is color blind and the mother is a carrier for the color blindness, the probability of the child being color blindness and the probability of child being color blindness is ಅಂತ ಕೇಳಿದೆ. ಸೊ ಇಲ್ಲಿ ಫಾದರ್ ಅಲ್ಲಿ ಇರ್ತಕ್ಕಂಥದ್ದೇನು, ಫಾದರ್ ಆಫ್ ಎ ಚೈಲ್ಡ್ ಇಸ್ ಎ ಕಲರ್ ಬ್ಲೈಂಡ್. ಕಂಪ್ಲೀಟ್ ಆಗಿ ಚೈಲ್ಡ್ ಕಲರ್ ಬ್ಲೈಂಡ್ ಇದೆ. ಮದರ್ ಅನ್ನೋರು ಕ್ಯಾರಿಯರ್ ಇದ್ದಾರೆ. ಸೊ ಮದರ್ ಕ್ಯಾರಿಯರ್ ಇದ್ದಾರೆ ಅಂಡ್ ದ ಚಿಲ್ಡ್ರನ್ ಯಾವ ಕಲರ್ ಬ್ಲೈಂಡ್ ಅಂತ ಬಂದಾಗ ಆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಆಫ್ ನಮಗೆ ಕೊಟ್ಟಿರ್ತಕ್ಕಂಥ 100% ಪ್ರಾಬಬಿಲಿಟಿಯಲ್ಲಿ ದ ನೇಚರ್ ಆಫ್ ಕಲರ್ ಬ್ಲೈಂಡ್ನೆಸ್ ಏನಿದೆ, ಕಲರ್ ಬ್ಲೈಂಡ್ ಪ್ರಾಪರ್ಟಿ ಏನಿದೆ, ಎಕ್ಸಾಕ್ಟ್ಲಿ ದೇ ಕ್ಯಾನ್ ಗೆಟ್ ಎ 50% ವಿಲ್ ಬಿ ಚಾನ್ಸಸ್ ಆಫ್ ಪ್ರಾಬಬಿಲಿಟಿ ಫಾರ್ ದಿ ಕಲರ್ ಬ್ಲೈಂಡ್. ಸೊ ಇದು ಡೈರೆಕ್ಟ್ ಇದು, ಬಿಕಾಸ್ ಅವಲ್ಲಿ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಫಾದರ್ ಆಫ್ ಚಿಲ್ಡ್ರನ್ಸ್ ಅಲ್ಲಿ ಕಲರ್ ಬ್ಲೈಂಡ್ ಕೊಟ್ಟಿದ್ದಾನೆ, ಮದರ್ ಕ್ಯಾರಿಯರ್ ಇದೆ ಅಂದ್ರೆ ಡೆಫಿನೆಟ್ ಆಗಿ 50% ಕ್ಯಾರಿ ಆಗುತ್ತೆ ಅನ್ನೋದು. ಅಂಡ್ ವಿತೌಟ್ ಎನಿ ಕೈಂಡ್ ಆಫ್ ಕಲರ್ ಬ್ಲೈಂಡ್ ಚಿಲ್ಡ್ರನ್ಸ್ ಅಂತ ಬಂದಾಗ ಅಲ್ಲಿ ಪರ್ಸೆಂಟೇಜ್ ವೇರಿಯೇಷನ್ ನೋಡ್ಬೋದು ನಾವು ಅಷ್ಟೇ. ಬೇಸ್ಡ್ ಆನ್ ದಿ ಎಕ್ಸಾಂಪಲ್ ಆಫ್ ಕ್ಯಾಪಿಟಲ್ ಸಿ ಕ್ಯಾರಿಯರ್ ವಿತ್ ರೆಸ್ಪೆಕ್ಟ್ ಟು ದಿ ನಾರ್ಮಲ್ ಇಂಡಿವಿಜುವಲ್ಸ್ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬಹುದಾಗಿತ್ತು. ಬಟ್ ಇಲ್ಲಿ ನಮಗೆ ಡೈರೆಕ್ಟ್ ಆಗಿದೆ, ಮದರ್ದು ಕೊಟ್ಟಿದ್ದಾರೆ ಆಲ್ರೆಡಿ ಅಂಡ್ ಚಿಲ್ಡ್ರನ್ಸ್ ಕೂಡ ಮೆನ್ಷನ್ ಮಾಡಿದರೆ ಪ್ರಾಬಬಿಲಿಟಿ ಎಷ್ಟು ಅಂತ ಹೇಳಿದ್ರೆ ನಿಯರ್ಲಿ 50% ವಿಲ್ ಬಿ ಎ ಕಲರ್ ಬ್ಲೈಂಡ್ ನೇಚರ್. ಸೊ ಇದು ಕ್ವಶನ್ ನಂಬರ್ 28, ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್. ಸೊ ದ ನೆಕ್ಸ್ಟ್ ಕ್ವಶನ್ ನಂಬರ್ 29. ಫಿಮೇಲ್ಸ್ ವಿತ್ ಎ ಟರ್ನರ್ ಸಿಂಡ್ರೋಮ್ ಹ್ಯಾವ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಡಿಸೀಸಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಡಿಸೀಸ್ ಯಾವ್ದಪ್ಪ ಅಂದ್ರೆ ಟರ್ನರ್ ಸಿಂಡ್ರೋಮ್. ಸೊ ಟರ್ನರ್ ಸಿಂಡ್ರೋಮ್ ಅಂದ್ರೆ ನಾವು ಕ್ವಶನ್ ನಂಬರ್ 25 ಅಲ್ಲಿ ಏನ್ ಸ್ಟಡಿ ಮಾಡಿದೀವಿ, 26 ಐ ಥಿಂಕ್ ಏನ್ ಸ್ಟಡಿ ಮಾಡಿದೀವಿ ಅದರಲ್ಲಿ ಬೇಸ್ಡ್ ಆನ್ ದಿ ಪ್ಯಾಟರ್ನ್ ಆಫ್ ನಾನ್ ಡಿಸ್ಟಿಂಕ್ಷನ್ ಆಫ್ ಕ್ರೋಮೋಸೋಮ್ಸ್ ಅನ್ನೋದೊಂದು ಏನ್ ಕಂಟೆಂಟ್ ನಾವು ಸ್ಟಡಿ ಮಾಡಿದೀವಿ. ಅಂಡ್ ಟೋಟಲಿ ದ ಕ್ಯಾರಿಯೋಟೈಪ್ ಬರಿಬೇಕು ಅಂತ ತಗೊಂಡಾಗ ನಾವು, ಸೊ ಅದಕ್ಕೆ ಕ್ಯಾರಿಯೋಟೈಪ್ ಯಾವ ತರ ಬರಿತೀವಿ ಅಂದ್ರೆ 44A ಅಲಾಂಗ್ ವಿತ್ XO ಅಂತ ಬರಿತೀವಿ. ಇದು ಕ್ಯಾರಿಯೋಟೈಪ್ ಅಂದ್ರೆ ಪ್ಯಾಟರ್ನ್ ಆಫ್ ಕ್ರೋಮೋಸೋಮ್ ಸ್ಟಡಿ ಅಂತ ಕರಿತೀವಿ. ಓಕೆನಾ? ಗ್ರಾಫಿಕಲಿ ಹೆಂಗ್ ರೆಪ್ರೆಸೆಂಟೇಷನ್ ಇದೆ, ಇಲ್ಲಿ ಬೇಸಿಕಲಿ ಇರ್ತಕ್ಕಂಥ ಪ್ಯಾಟರ್ನ್ ಅಷ್ಟೇ. ಓಕೆನಾ? ಸೊ ಇಲ್ಲಿ ಲಾಸ್ ಆಫ್ ಅನ್ ಎಕ್ಸ್ ಕ್ರೋಮೋಸೋಮ್ಸ್ ಅಂತ ಬಂದಾಗ ವಿತ್ ರಿಲೇಷನ್ ಟು ದಿ ಇಂಡಿವಿಜುವಲ್ ಆಫ್ ಫೀಮೇಲ್ಸ್ ಅಲ್ಲಿ ಬಂದಾಗ ನಾವು ಡೈರೆಕ್ಟ್ ಆಗಿ, ಸೊ ವಿತ್ ಆಬ್ಸೆನ್ಸ್ ಆಫ್ ಅನ್ ಎಕ್ಸ್ ಕ್ರೋಮೋಸೋಮ್ ಇಟ್ ಕ್ಯಾನ್ ಸಪ್ರೆಸ್ ದಿ ಸಮ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಆಫ್ ಫೀಮೇಲ್. ಏನಿರ್ಬೋದು? ಎಕ್ಸಾಂಪಲ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಏನಿದೆ ಸೆಕೆಂಡರಿ ಸೆಕ್ಷುವಲ್? ಆಲ್ರೆಡಿ ಹೇಳ್ದಂಗೆ ನಮ್ಗೆ ದ ಓವರಿ ವಿಲ್ ಬಿ ಅಂಡರ್ ಡೆವಲಪ್, ಓವರಿ ಕಂಪ್ಲೀಟ್ ಆಗಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗಿರಲ್ಲ. ಅಂಡ್ ದೇರ್ ಇಸ್ ನೋ ಎನಿ ಕೈಂಡ್ ಆಫ್ ಪ್ರೊಡಕ್ಷನ್ ಆಫ್ ಮೆಚ್ಯೂರ್ಡ್ ಎಗ್ ಮೆಚ್ಯೂರೇಷನ್ ಆಗಿರಲ್ಲ ಇನ್ನು. ಅಂಡ್ ದ ಪ್ಯಾಟರ್ನ್ ಆಫ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಯುಟರಸ್ ಏನಿದೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ದ ಮಾಡಿಫಿಕೇಶನ್ ಆಫ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಮಾಡಿಫೈಡ್ ಆಗುತ್ತೆ. ಅಂಡರ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಅಂತ ನೋಡ್ತೀವಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾವುದಕ್ಕೆ? ಅಕಾರ್ಡಿಂಗ್ ಟು ದಿ ಪ್ಯಾಟರ್ನ್ ಆಫ್ ಕ್ರೋಮೋಸೋಮಲ್ ಥಿಯರಿ ವಿತ್ ರೆಸ್ಪೆಕ್ಟ್ ಟು ದಿ ಡಿಸಾರ್ಡರ್ಸ್ ಅಂತ ಬಂದಾಗ ಟರ್ನರ್ ಸಿಂಡ್ರೋಮ್ ಇರ್ತಕ್ಕಂಥ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಇವೆಲ್ಲ. ಸೊ ದ ಗಿವನ್ ಕ್ವಶನ್ ನಂಬರ್ 29 ನಾವು ನೋಡೋದಾದ್ರೆ ಸ್ಮಾಲ್ ಯುಟರಸ್ ರೈಟ್,
with respect to the rudimentary ovaries. Along with the rudimentary in the sense there is underdevelopment ಅಂತ ಅರ್ಥ. ಓಕೆನಾ? There is no well development of ovary. Pair of ovaries ಏನಿದೆ pelvic region ಅಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಓವರಿ ಅಂಡರ್ ಡೆವಲಪ್ಮೆಂಟ್ ಆಗಿದೆ. ಗ್ರೋತ್ ಮತ್ತೆ ಫಂಕ್ಷನಾಲಿಟಿ ಅಂತ ಬಂದಾಗ ಪೂರ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಅದಕ್ಕೆ. ಅಂಡ್ ದ ಡೆವಲಪ್ಮೆಂಟಲ್ ಆಫ್ ಬ್ರೆಸ್ಟ್ ಆಲ್ಸೋ ಬಿ ಡಿಕ್ರೀಸಸ್ ಇರ್ಬೋದು ಅಂಡ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗದೆ ಇರ್ಬೋದು. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾವ್ದಕ್ಕೆ ರಿಲೇಟೆಡ್ ಇದೆ ಅಂದ್ರೆ ಸೊ ಟರ್ನರ್ ಸಿಂಡ್ರೋಮ್. ಸೊ ಆಲ್ ದಿ ಅಬೋವ್ ವಿಲ್ ಬಿ ದಿ ಕರೆಕ್ಟ್ ಆಪ್ಷನ್. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ ನಂಬರ್ 29 ಎಲ್ಲಾನು ಸಿಂಪ್ಟಮ್ಸ್ ನೋವೇ ಮಾಡುತ್ತೆ. ಸೊ ದಟ್ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್. So we'll coming to the next question, question number 30. The possibility of female becoming hemophilic is extremely rare because of mother, such as a female has to be at least one ಅಂತ ಕೊಟ್ಟಿದ್ದಾನೆ and the father should be second ಅಂತ ಕೊಟ್ಟಿದ್ದಾನೆ. ಸೊ ಏನಪ್ಪ ನಮಗೆ ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ದ ಪಾಸಿಬಿಲಿಟಿ ಆಫ್ ಫೀಮೇಲ್ ಬಿಕಮಿಂಗ್ ಎ ಹೀಮೋಫಿಲ್. ಇಲ್ಲಿ ಫಿಮೇಲ್ ಏನಿದೆ ಡಾಟರ್ ಅಂತ ತಗೊಳ್ತೀನಿ, ಹೀಮೋಫಿಲಿಕ್ ಆಗ್ತಾ ಇದ್ದಾರೆ, ಬಿಕಮ್ ಹೀಮೋಫಿಲಿಕ್ ಅಂತ ತಗೊಂಡಾಗ ರೇರ್ ಕಂಡೀಷನ್ಸ್ ಅಲ್ಲಿ ಬಿಕಾಸ್ ಏನಿರ್ಬೋದಪ್ಪ ಅಂತಂದ್ರೆ ದ ಮದರ್ ಆಫ್ ಎ ಫಿಮೇಲ್ ಏನಿದ್ದಾರೆ ದೇ ಆರ್ ಅಟ್ ಲೀಸ್ಟ್ ಟು ಬಿ ಒನ್ ಅಂತ ಇದೆ. ಒನ್ ಈಸ್ ಇಂಡಿಕೇಟ್ ಫಾರ್ ದಿ ಕ್ಯಾರಿಯರ್. ಸೊ ಒನ್ ಅನ್ನೋದು ಆ ಡಿಸೀಸ್ ನ ಹೀಮೋಫಿಲಿಕ್ ಡಿಸಾರ್ಡರ್ ನ ಕ್ಯಾರಿ ಮಾಡ್ತಕ್ಕಂಥದ್ದು. ಸೊ ಹೀಮೋಫಿಲಿಕ್ ಡಿಸೀಸ್ ಅಂದ್ರೆ ಮೀನಿಂಗ್ ಇದು ಆಟೋಸೋಮಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಡಿಸೇಬಿಲಿಟಿ, ಪ್ಯಾಟರ್ನ್ ಆಫ್ ಸಮ್ ಕೈಂಡ್ ಆಫ್ ಲಾಸ್ ಆಫ್ ಪ್ರೋಟೀನ್, ಕೊಯಾಗುಲೇಷನ್ ಪ್ರೋಟೀನ್ ಅಂತ ಏನ್ ಕರಿತೀವಿ, ಕೊಯಾಗುಲೇಟರಿ ಸಬ್ಸ್ಟೆನ್ಸ್ ಏನಿದೆ ಇಟ್ ಇಸ್ ಕಂಪ್ಲೀಟ್ಲಿ ಲೆಸ್. ಸೊ ಇನ್ ದಟ್ ಕಂಡೀಷನ್ ಬ್ಲೀಡಿಂಗ್ ವಿಲ್ ಬಿ ಓವರ್ ಆಗ್ತಾ ಇರುತ್ತೆ. ಇಫ್ ಎ ಸ್ಮಾಲ್ ಕಟ್ ವಿಲ್ ಬಿ ಅಕರ್. ಸೊ ದಟ್ ಈಸ್ ಇಂಡಿಕೇಟ್ ಫಾರ್ ದಿ ಹೀಮೋಫಿಲಿಕ್ ಅಂತ ಕರಿತಾ ಇರೋದು. ಸೊ ಈ ಹಿಮೋಫಿಲಿಕ್ ಪಾಸಿಬಿಲಿಟಿ ಯಾವಾಗಿರುತ್ತೆ ಅಂದ್ರೆ ಮದರ್ ಶುಡ್ ಬಿ ಅಟ್ ಲೀಸ್ಟ್ ಕ್ಯಾರಿಯರ್ ಇರಬೇಕು ಒನ್ ಪಾಯಿಂಟ್ ಅಲ್ಲಿ ಅಂಡ್ ದ ಫಾದರ್ ಶುಡ್ ಬಿ ಏನಿರಬೇಕು ಹಿಮೋಫಿಲಿಕ್ ಇರಬೇಕು. ಡೆಫಿನೆಟ್ ಆಗಿ ಹಿಮೋಫಿಲಿಕ್ ಇತ್ತು ಅಂದ್ರೆ ಐದರ್ ದೇರ್ ಇಸ್ ಎ ಮದರ್ ಕ್ಯಾರಿಯರ್ ಅಲಾಂಗ್ ವಿತ್ ಹಿಮೋಫಿಲಿಕ್ ಫಾದರ್ ಅಂತ ಬಂದಾಗ ಆಟೋಮೆಟಿಕಲಿ ದ ಪಾಸಿಬಿಲಿಟಿ ಬಿಕಮ್ ಎ ಹಿಮೋಫಿಲಿಕ್. ಓಕೆನಾ? ಸೊ ದ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ ನಮ್ಗೆ ಆಪ್ಷನ್ ಬಿ ನೇ ಕರೆಕ್ಟ್. Because one is always carrier and second one always will be a hemophilic nature. So idu important question number 30 ಅಲ್ಲಿ based on the possibilities of formation of a hemophilic carrier female. Okay na? So next question number 31 ನಲ್ಲಿ the failure of cytokinases after the telophase stage, the cell division results in an increase of in a whole set of chromosome in an organism. So that phenomena we can call ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಫೇಲ್ಯೂರ್ ಆಫ್ ಸೈಟೋಕೈನಸಿಸ್ ಅಂತ ಇದೆ ವರ್ಡ್. ಈ ಸೈಟೋಕೈನಸಿಸ್ ಯಾವ್ದಕ್ಕೆ ರಿಲೇಟೆಡ್ ಅಂದ್ರೆ ಒಂದು ಸೆಲ್ ಡಿವಿಷನ್ ಅಂತ ಏನ್ ಕರಿತಾ ಇದೀವಿ ನಾವು. ಸೊ ದ ಸೆಲ್ ಡಿವಿಷನ್ ಅಂತ ಬಂದಾಗ ಈ ಒಂದು ಸೆಲ್ 2 ಸೆಲ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಮೋಸ್ಟ್ ಆಫ್ ಆಲ್ 2 ಮೆಕ್ಯಾನಿಸಮ್ ಕಂಡಕ್ಟ್ ಆಗುತ್ತೆ. ಮೆಕ್ಯಾನಿಸಮ್ ನಂಬರ್ 1 ಯಾವ್ದಪ್ಪ ಅಂದ್ರೆ ಕ್ಯಾರಿಯೋ ಕೈನೆಸಿಸ್, ಇದು ಮೆಕ್ಯಾನಿಸಮ್ ನಂಬರ್ 1. ಅಂಡ್ ಮೆಕ್ಯಾನಿಸಮ್ ನಂಬರ್ 2 ಯಾವ್ದಪ್ಪ ಅಂದ್ರೆ ಸೈಟೋ ಕೈನೆಸಿಸ್ ಅಂತ ಕರಿತೀವಿ. ಓಕೆನಾ? ಸೊ ಕ್ಯಾರಿಯೋ ಕೈನೆಸಿಸ್ ಇಸ್ ಇಂಡಿಕೇಟ್ ಫಾರ್ ಡಿವಿಷನ್ ಆಫ್ ನ್ಯೂಕ್ಲಿಯಸ್. ಯಾವಾಗ ನ್ಯೂಕ್ಲಿಯಸ್ ಡಿವಿಷನ್ ಆಗ್ತಾ ಇದೆ, ಓನ್ಲಿ ನ್ಯೂಕ್ಲಿಯಸ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕ್ಯಾರಿಯೋ ಕೈನೆಸಿಸ್. ಅಂಡ್ ಹಿಯರ್ ದ ಡಿವಿಷನ್ ಆಫ್ ಸೈಟೋಪ್ಲಾಸಮ್ ಡಿವಿಷನ್ ಆಗ್ತಾ ಇದೆ ಅಂತ ಬಂದಾಗ ಅದಕ್ಕೆ ಸೈಟೋಕೈನೆಸಿಸ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಸೈಟೋಕೈನೆಸಿಸ್ ಫೇಲ್ಯೂರ್ ಆಗಿದೆ ಆಫ್ಟರ್ ದಿ ಟೀಲೋಫೇಸ್ ಸೆಲ್ ಡಿವಿಷನ್ ಅಂಡ್ ದ ಸೆಲ್ ಈಸ್ ಕ್ಯಾರಿಯೋಕೈನೆಸಿಸ್ ಲಾಸ್ ಆಗಿರ್ತಕ್ಕಂಥ ಸೆಲ್ ಏನಿದೆ, ಈ ಸೈಟೋಕೈನೆಸಿಸ್ ಲಾಸ್ ಆಗಿರ್ತಕ್ಕಂಥ ಸೆಲ್ ಫಾರ್ಮೇಶನ್ ಆಗಿದೆ. ಈ ಸೆಲ್ ಇಲ್ಲಿ ಒಂದ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದಾವೆ, ಹಿಯರ್ ಆಲ್ಸೋ ಒಂದ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆನ್ಸ್ ಇದಾವೆ. ಒನ್ ಎಕ್ಸ್ಟ್ರಾ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇನ್ ಆನ್ ಆರ್ಗನಿಸಮ್. ಇದೊಂದು ಆರ್ಗನಿಸಮ್ ಅಂತ ತಗೊಳ್ತೀನಿ. ಇಟ್ ಆಸ್ ಕನ್ಸಿಡರ್ ಇದು ಆರ್ಗನಿಸಮ್. ಸೊ ಒಂದ್ ಸೆಟ್ ಎಕ್ಸ್ಟ್ರಾ ಇನ್ಕ್ರೀಸ್ ಆಗ್ತಾ ಇದೆ ಒಂದು ಸೆಲ್ ಆರ್ ಆರ್ಗನಿಸಮ್ಸ್ ಬಾಡಿ ಅಂತ ಬಂದಾಗ
So that conditions we can call the total genetic information of a cell ಗೆ ನಾವು genome ಅಂತ ಕರಿತಾ ಇರೋದು. ಓಕೆನಾ? ಸೊ ಈ genome ಡಬಲ್ ಆಗ್ತಾ ಇದೆ. ಸೊ ದಟ್ ಈಸ್ ಕನ್ಸಿಡರ್ ದಿ ವರ್ಡ್ ಪಾಲಿಪ್ಲಾಯ್ಡಿಕ್ ಕಂಡೀಷನ್ ಅಂತ ಕರಿತೀವಿ. ಸೊ ಕ್ವಶನ್ ನಂಬರ್ 31 ಯಾವ್ದು ಬರುತ್ತೆ ನಮ್ಗೆ ಆನ್ಸರ್? ಪಾಲಿಪ್ಲಾಯ್ಡಿ. ಪಾಲಿ ಅಂದ್ರೆ ಮೆನಿ ಅಂದ್ರೆ ಮೀನಿಂಗ್, ಮೆನಿ ಕ್ರೋಮೋಸೋಮ್ ಅಂದ್ರೆ ಮೀನಿಂಗ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದೆ ಅಂತ ಎಕ್ಸ್ಟ್ರಾ. ಅಂಡ್ ಅನಿಪ್ಲಾಯ್ಡಿ ಅಂತ ಇದೆ ವರ್ಡ್. ಅನಿಪ್ಲಾಯ್ಡಿ ಅಂತಂದ್ರೆ ಮೀನಿಂಗ್ ಪ್ಲಸ್ ಆರ್ ಮೈನಸ್ 1 ಆರ್ 2 ಕ್ರೋಮೋಸೋಮ್ಸ್ ಏನಾಗ್ತಾ ಇದಾವೆ, ಎಡಿಷನ್ ಆಗ್ಬೋದು, ಆರ್ ದೇರ್ ಇಸ್ ಎ ಡಿಲೀಷನ್ ಆಫ್ ಕ್ರೋಮೋಸೋಮ್ಸ್ ವಿಲ್ ಬಿ ಅಕರ್. ಸಮ್ ಟೈಮ್ ಕ್ರೋಮೋಸೋಮ್ಸ್ ಆಡ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ, ಸಮ್ ಟೈಮ್ ಕ್ರೋಮೋಸೋಮ್ಸ್ ಏನಾಗುತ್ತೆ ಲಾಸ್ ಆಗ್ತಕ್ಕಂತ ಚಾನ್ಸಸ್ ಇರುತ್ತೆ. ಐದರ್ ಡಿಲೀಷನ್ ಆರ್ ದೇರ್ ಇಸ್ ಎಡಿಷನ್ ಅಂತ ಬಂದಾಗ ಆ ಕಂಡೀಷನ್ಸ್ ಗೆ ನಾವು ಅನಿಪ್ಲಾಯ್ಡಿ ಅಂತ ಕರಿಬೇಕು. ಓಕೆನಾ? ಇನ್ನ ಹೆಪ್ಲಾಯ್ಡಿ ಅಂತ ಇದೆ. ಹೆಪ್ಲಾಯ್ಡಿ ಅಂದ್ರೆ ಮೀನಿಂಗ್ ಎಕ್ಸಾಕ್ಟ್ ಆಗಿ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಆಫ್ ಎ ಸೆಲ್ ಅಂತ ಅರ್ಥ. ಹೆಂಗ್ ಕೇಳ್ತೀವಿ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ, ಫಾರ್ ಎಕ್ಸಾಂಪಲ್ 46 ಕ್ರೋಮೋಸೋಮ್ಸ್ ಇದೆ ಅಂತಂದಾಗ ಇಲ್ಲಿ 22A ಅಂಡ್ ಎಕ್ಸ್ ಅನ್ನೋದು 22A ಪ್ಲಸ್ ವೈ ಅನ್ನೋದು ಈ ಕಂಡೀಷನ್ಸ್ ಏನಿದೆಯಲ್ಲ ಇವೆರಡಕ್ಕೂ ಏನಂತ ಕರಿತೀವಿ ನಾವು? ಎನ್ ಅಂತ ಕರಿತೀವಿ. ಎನ್ ಅಂದ್ರೆ ಮೀನಿಂಗ್ ಆಫ್ ಜೆನೆಟಿಕ್ ಮಟೀರಿಯಲ್ ಹೆಪ್ಲಾಯ್ಡಿ ಕಂಡೀಷನ್ಸ್ ಅಂತ ಅರ್ಥ. ಓಕೆ. ಅಂಡ್ ಡಿ ನೋಡ್ಕೊಳ್ಳಿ, ಡಿಪ್ಲಾಯ್ಡಿ ಅಂತ ಇದೆ. ಡಿಪ್ಲಾಯ್ಡಿ ಅಂದ್ರೆ 46 ನಂಬರ್ ಪ್ರೆಸೆನ್ಸ್ ಇದೆ ಅಂತ ಅರ್ಥ. ಅದನ್ನ 2n ನಂಬರ್ ಅಲ್ಲಿ ನಾವು ಇಂಡಿಕೇಟ್ ಕೊಡ್ತಾ ಇರೋದು. ದ ವರ್ಡ್ 2n ಈಸ್ ಇಂಡಿಕೇಟ್ ಫಾರ್ ದಿ ಡಿಪ್ಲಾಯ್ಡಿ ಕಂಡೀಷನ್ಸ್ ಅಂತ ಕರಿತೀವಿ. ಬಟ್ ನಮಗೆ ಕೇಳಿರ್ತಕ್ಕಂತ ಕ್ವಶನ್ ನಂಬರ್ 31 ಅನ್ನೋದು failure of cytokinesis after the telophase stage of a cell division, and it can increase the whole set of number of chromosomes in an animals anta bandaga, that phenomena we can call polyploidy condition. ಅದಕ್ಕೆ polyploidy condition ಅಂತ ನಾವು ಕರೆಯೋದು. ಓಕೆನಾ? ಸೊ ಅದಕ್ಕೆ ಕ್ವಶನ್ ನಂಬರ್ 31 ಆಪ್ಷನ್ ಎ will be the correct. Next question number 32. On crossing of two heterozygous tall pea plant, the total number of plants should be 500 plants were obtained in a F1 generation. Okay. And what will be the respective number of tall along with a dwarf plant obtained in the F1 progeny? So ಇಲ್ಲಿ ಏನಾಗಿದೆ ಅಂತಂದ್ರೆ ಟೂ ಡಿಫರೆಂಟ್ ಪ್ಲಾಂಟ್ ನ ಕ್ರಾಸ್ ಮಾಡ್ತಾ ಇದೀನಿ. ಕ್ರಾಸ್ ಮಾಡಿರ್ತಕ್ಕಂಥ ಪ್ಲಾಂಟ್ ಟೋಟಲ್ ಪ್ಲಾಂಟ್ಸ್ ಅಬ್ಟೈನ್ ಫ್ರಮ್ ದಿ F1 ಜನರೇಷನ್ ಏನಿದೆ 500 ಇದಾವೆ. ಓಕೆ. ಅಂಡ್ ವಾಟ್ ಈಸ್ ದಿ ನಂಬರ್ ಆಫ್ ಟಾಲ್ ಅಲಾಂಗ್ ವಿತ್ ಎ ಡ್ವಾರ್ಫ್? ಇಲ್ಲಿ ಎಕ್ಸಾಂಪಲ್ ನೋಡ್ಕೊಳ್ಳಿ ನಾವು ಯಾವ ತರ ಕ್ರಾಸ್ ಮಾಡಬಹುದು. ಇದು ಒಂದು ಹೆಟಿರೋಜೈಗಸ್ ಕಂಡೀಷನ್, ಇದು ಒಂದು ಕೂಡ ಹೆಟಿರೋಜೈಗಸ್, ಎರಡನ್ನೂ ಕ್ರಾಸ್ ಮಾಡ್ತಾ ಇದೀನಿ. ಅಂಡ್ ಇಲ್ಲಿ ಗ್ಯಾಮೆಟ್ ಬರ್ತಾ ಇದೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಓಕೆ. And capital T one individual, capital T small t, capital T small t, small t, small t. Okay na? ಈಗ ನಾವು ಟೋಟಲ್ ಕಂಟೆಂಟ್ ಈ ಮೂರು ತಗೊಂಡಾಗ ಅಲ್ಲಿ ಡಾಮಿನೆಂಟ್, ರಿಸೆಸಿವ್, ಹೆಟೆರೋಜೈಗಸ್ ಕೊಟ್ಟಿಲ್ಲ. ಕ್ವಾಂಟಿಟಿ ಆಫ್ ನಿಯರ್ಲಿ 75% ಏನಿದೆ ನಮಗೆ ಟಾಲ್ ಇದೆ ಕಂಪಲ್ಸರಿ. ಅಂಡ್ ನಿಯರ್ಲಿ 25% ಏನಿದೆ ನಮಗೆ ಡಾರ್ಫ್ ಇದೆ. ಇದು ಅನದರ್ ಎಕ್ಸಾಂಪಲ್. ಸೊ ಈಗ ನಾವು ಕೊಟ್ಟಿರ್ತಕ್ಕಂಥ ಇಂಡಿವಿಜುವಲ್ಸ್ ಟೋಟಲ್ ನಂಬರ್ 500 ಡಿವೈಡೆಡ್ ಬೈ ನಾವು 4 ಪಾರ್ಟ್ ಮಾಡಿದಾಗ ನಮಗೆ ಕ್ವಾಂಟಿಟಿ ಎಷ್ಟು ಬರುತ್ತೆ? 125 125 125 ಅಂತ ಬಂದಾಗ ಸೊ ನಮಗೆ ಬರ್ತಕ್ಕಂಥ ರಿಸಲ್ಟ್ ಏನಿರುತ್ತೆ ಅಂದ್ರೆ 3:1 ರೇಷಿಯೋ. ಸೊ ಈ 3:1 ರೇಷಿಯೋ ಇಟ್ ಈಸ್ ಇಂಡಿಕೇಟ್, ಏನ್ ಇಂಡಿಕೇಟ್ ಮಾಡುತ್ತಂದ್ರೆ 375 ನಂಬರ್ ಏನಿದಾವೆ ಇಲ್ಲಿ ಪ್ರೆಸೆನ್ಸ್ ಆಫ್ ಎ ಟಾಲ್ ಪ್ಲಾಂಟ್ ಅದಾವೆ. ಅಂಡ್ 125 ನಂಬರ್ ಏನಿದಾವೆ ಡ್ವಾರ್ಫ್ ಪ್ಲಾಂಟ್ ಪ್ರೆಸೆನ್ಸ್ ಇದಾವೆ ಅಂತ. ಸೊ ದಟ್ ದ ಕ್ವಶನ್ ಯಾವ್ದು ಕೊಟ್ಟಿದ್ದಾನೆ 500 ಪ್ಲಾಂಟ್ಸ್ ಅನ್ನೋದು. ಈ 500 ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂತ ಟೋಟಲ್ ನಂಬರ್ ಆಫ್ ಟಾಲು ಮತ್ತೆ ಟೋಟಲ್ ನಂಬರ್ ಆಫ್ ಡ್ವಾರ್ಫ್ ಅಂತ ಬಂದಾಗ 375 along with a 125 number of dwarf plant will be obtained from the F1 progeny. F1 individuals ಅಲ್ಲಿ ಬರ್ತಕ್ಕಂತ ಇಂಪಾರ್ಟೆಂಟ್ progeny conditions ಇದೆ. ಓಕೆನಾ? ಸೊ ದ ಕ್ವಶನ್ ನಂಬರ್ 32 ದ ಕರೆಕ್ಟ್ ಆಪ್ಷನ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಕರೆಕ್ಟ್ ಒನ್ ಯಾವ್ದು. ನಮಗೆ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 33. Which of the following reasons for the Mendel
they have success. Just ನಮಗೆ ಮೆಂಡಾಲಿಯನ್ ಪ್ರಿನ್ಸಿಪಲ್ಸ್ ಗೊತ್ತಿದೆ. Based on the hybridization experiment conducted by the Gregor John Mendel for the 7 year of experimental analysis, and they will be succeeded ಅಂತ ಕೊಟ್ಟಿದ್ದೀವಿ ನಾವು. So what are the reasons for success of Mendel? ಏನಿದೆ ರೀಸನ್ಸ್ ಮೆಂಡಲ್ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಪ್ಯಾಟರ್ನ್ ಫಾಲೋ ಮಾಡಿರ್ಬೋದು ಅಕಾರ್ಡಿಂಗ್ ಟು ದಿ ಗ್ರೇಗರ್ ಜಾನ್ ಮೆಂಡಲ್. And what are the most important things they have used, how there is a selection method will be conducted. So ಅವೆಲ್ಲ ಕೆಲವೊಂದು ರೀಸನ್ಸ್ ಇದಾವೆ. ಸೊ ಕೆಲವು ರೀಸನ್ಸ್ ನ ಮೆನ್ಷನ್ ಮಾಡಿದಾರೆ ಆಲ್ರೆಡಿ. ವಿ ಹ್ಯಾವ್ ಟು ಫೈಂಡ್ ಔಟ್ ಕರೆಕ್ಟ್ ಆರ್ ರಾಂಗ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಷ್ಟೇ ನಾವು. ಸೊ ಸ್ಟೇಟ್ಮೆಂಟ್ ನಂಬರ್ 1, ಯೂಸೇಜ್ ಆಫ್ ಪ್ಯೂರ್ಲೈನ್ ಆರ್ ಎ ಪ್ಯೂರ್ ಬ್ರೀಡಿಂಗ್ ವೆರೈಟಿ. ಸೊ ನಾವು ಮೆಂಡಲ್ ತಗೊಂಡಿರ್ತಕ್ಕಂಥ ಪ್ಲಾಂಟ್ ಯಾವುದು? ಪಿ ಪ್ಲಾಂಟ್ ಅಂತ ಕೊಟ್ಟಿದೀವಿ, ಅದಕ್ಕೆ ಪೈಸಮ್ ಸಟೈವಮ್ ಅನ್ನೋದು. ಅಂಡ್ ದೇ ಕ್ಯಾನ್ ಸೆಲೆಕ್ಟೆಡ್ ದಿ 7 ಪೇರ್ ಆಫ್, ಅಲ್ಲಿ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದೇನು 7 ಪೇರ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ನ ಸೆಲೆಕ್ಟ್ ಮಾಡಿದ್ದಾನೆ. ಅಂಡ್ ವಿತ್ ರೆಸ್ಪೆಕ್ಟ್ ಟು ದಿ ಟ್ರೂ ಬ್ರೀಡಿಂಗ್ ಅಂತ ಕರಿತೀವಿ, ಅಥವಾ ಪ್ಯೂರ್ ಬ್ರೀಡಿಂಗ್ ವೆರೈಟೀಸ್. ಪ್ಯೂರ್ ಬ್ರೀಡಿಂಗ್ ಅಂದ್ರೆ ವಿತೌಟ್ ಎನಿ ಕೈಂಡ್ ಆಫ್ ಅನ್ವಾಂಟೆಡ್ ಎಕ್ಸ್ಪ್ರೆಷನ್ ಆಫ್ ಜೀನ್ ಅನ್ನು. ಓಕೆನಾ? ಸೊ ಅದು ಮೆಂಡಲ್ ಸೆಲೆಕ್ಟ್ ಮಾಡಿರ್ತಕ್ಕಂಥ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸೆಲೆಕ್ಷನ್ ಆಫ್ ಪ್ಯೂರ್ ಲೈನ್. ಸೊ ದ ಸಕ್ಸಸ್ಗೆ ಸ್ಟೇಟ್ಮೆಂಟ್ ನಂಬರ್ 1 ಎಕ್ಸಾಕ್ಟ್ಲಿ ಕರೆಕ್ಟ್. ಓಕೆನಾ? ಅಂಡ್ ವೆಲ್ ಕಮಿಂಗ್ ಟು ದಿ ಸ್ಟೇಟ್ಮೆಂಟ್ ನಂಬರ್ 2 ನೋಡ್ಕೊಳ್ಳಿ. ಕನ್ಸಿಡರೇಷನ್ ಆಫ್ ಒನ್ ಕ್ಯಾರೆಕ್ಟರ್ ಅಟ್ ದಿ ಟೈಮ್ ಆಫ್ ಹೈಬ್ರಿಡೈಸೇಷನ್. ಸೊ ಈಗ ಮೆಂಡಲ್ ಕಂಡಕ್ಟ್ ಮಾಡಿರ್ತಕ್ಕಂಥ ಟೋಟಲ್ ಡ್ಯೂರಿಯೇಷನ್ಸ್ ಬಂದ್ಬಿಟ್ಟು 7 year ಏನಿದೆ. ಡ್ಯೂರಿಂಗ್ ದಿ 7 year ಆಫ್ ಟೈಮ್ ಪೀರಿಯಡ್ ಅಲ್ಲಿ ಮೆಂಡಲ್ ಎಲ್ಲಾನು ಅಟ್ ಎ ಟೈಮ್ ಅಲ್ಲಿ ಕ್ಯಾರೆಕ್ಟರ್ಸ್ ನ ಸ್ಟಡಿ ಮಾಡಕ್ ಹೋಗಿಲ್ಲ. ದೇ ಹ್ಯಾವ್ ಕನ್ಸಿಡರ್ ಓನ್ಲಿ ಒನ್ ಕ್ಯಾರೆಕ್ಟರ್ ಫಾರ್ ದಿ ಈಚ್ ಟೈಮ್ ಪೀರಿಯಡ್. ಆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಏನಿದೆ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಪಿ ಪ್ಲಾಂಟ್ ಅಂತ ಏನಿದೆ, ಆ ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನ್ಸ್ ಬಂದ್ಬಿಟ್ಟು ಓನ್ಲಿ ಒನ್ ಕ್ಯಾರೆಕ್ಟರ್ಸ್ ಮಾತ್ರ ಫೈಂಡ್ ಔಟ್ ಮಾಡಿಕೊಂಡು ದೇ ಆರ್ ಸಕ್ಸೀಡೆಡ್ ಅಂತ ಕರಿತೀವಿ. ಸೊ ಸ್ಟೇಟ್ಮೆಂಟ್ ನಂಬರ್ 2 ಕೂಡ ಎಕ್ಸಾಕ್ಟ್ ಆಗಿ ಟ್ರೂ ಫಾರ್ ದಿ ಮೆಂಡಾಲಿಯನ್ ಸಕ್ಸಸ್. ಓಕೆನಾ? ಅಂಡ್ ಸ್ಟೇಟ್ಮೆಂಟ್ 3 ನೋಡ್ಕೊಳ್ಳಿ. ಮೇಂಟೆನೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕಲ್ ರೆಕಾರ್ಡ್ಸ್ ಆಫ್ ದೇರ್ ಎಕ್ಸ್ಪೆರಿಮೆಂಟ್. ಸೊ ಬೇಸಿಕಲಿ ಮೆಂಡಲ್ ಅನ್ನೋರು ಮ್ಯಾಥಮೆಟಿಷಿಯನ್, ಅಂಡ್ ಬೇಸ್ಡ್ ಆನ್ ದಿ ಹೈಬ್ರಿಡೇಷನ್ ಎಕ್ಸ್ಪೆರಿಮೆಂಟ್ ಮೇಲೆ ಅವ್ರು ಯೂಸ್ ಮಾಡಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕಲ್ ರೆಕಾರ್ಡ್ಸ್ ಏನಿದೆ ಅದನ್ನೆಲ್ಲದನ್ನು ನೀಟಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಅಕಾರ್ಡಿಂಗ್ ಟು ದಿ ಮೆಂಡಲಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ, ಹೈಬ್ರಿಡೇಷನ್ ಟೆಕ್ನಾಲಜಿ ಟೈಮ್ ಡ್ಯೂರೇಷನ್ ಅಲ್ಲಿ. ಸೊ ಇಟ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಕೀ ಫೀಚರ್ ಫಾರ್ ದೇರ್ ಸಕ್ಸಸ್. ಬಿಕಾಸ್ ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ವರ್ಡ್ ಇದೆ, ಸ್ಟ್ಯಾಟಿಸ್ಟಿಕಲ್ ಏನಾದ್ರು ಒಂದು ಕಂಟೆಂಟ್ ಇದೆ ಅಂತಂದ್ರೆ ಅಥೆಂಟಿಕೇಶನ್, ಯಾವುದೇ ತರದ ಕ್ರಾಸ್ ಚೆಕ್ ಮಾಡ್ಕೊಂಡ್ರು ರಿಸಲ್ಟ್ ಶುಡ್ ಬಿ ಸೇಮ್. ಸೊ ಫೈನಲ್ ಆಗಿ ರೀಡಿಸ್ಕವರಿ ಆಫ್ ಮೆಂಡಲಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಗೊತ್ತಾಯ್ತು, ದ ಮೆಂಡಲ್ ಯೂಸ್ಡ್ ಸ್ಟ್ಯಾಟಿಸ್ಟಿಕಲ್ ವರ್ಡ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ದೇ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್ ಇನ್ ದೇರ್ ಸಕ್ಸೀಸಿಂಗ್ ಆಫ್ ಮೆಂಡಲಿಯನ್ ಪ್ರಿನ್ಸಿಪಲ್. ಸೊ ಸಕ್ಸೀಡ್ ಆಗ್ತಾ ಇದ್ದಾರೆ ಅಂದ್ರೆ ಮೀನಿಂಗ್ ಅಲ್ಲಿರ್ತಕ್ಕಂಥ ರೆಕಾರ್ಡ್ಸ್. ಸೊ ಇದು ಕೂಡ ಕರೆಕ್ಟೇ. ಓಕೆನಾ? ಲಾಸ್ಟ್ ಒಂದು ನಾಲೆಜ್ ಆಫ್ ಲಿಂಕೇಜ್ ಅಂತ ಇದೆ, ಅಂಡ್ ದೇರ್ ಇಸ್ ಎ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕೊಟ್ಟಿದ್ದಾನೆ. ನಾಲೆಜ್ ಅಬೌಟ್ ದಿ ಲಿಂಕೇಜ್, ಲಿಂಕೇಜ್ ಬಗ್ಗೆ ಇರ್ತಕ್ಕಂಥ ನಾಲೆಜ್ ಅಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಗ್ಗೆ ಇರ್ತಕ್ಕಂಥ ನಾಲೆಜ್ ಅಂತ ಇದೆ. ಸೊ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಮೆಂಡಾಲಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಮೆಂಡಲ್ಗೆ ಯಾವುದೇ ಕಾರಣಕ್ಕೂ ಕಂಟೆಂಟ್ ಆಫ್ ಜೀನ್ ಅನ್ನೋ ವರ್ಡ್ ಗೊತ್ತಿಲ್ಲ, ಅಂಡ್ ಲಿಂಕೇಜ್ ಅಂದ್ರೆ ಮೀನಿಂಗು, ರಿಕಾಂಬಿನೇಷನ್ಸ್ ಅಂದ್ರೆ ಮೀನಿಂಗ್, ಅದು ಯಾವ್ದು ವರ್ಡ್ಸ್ ಗೊತ್ತಿಲ್ಲ. ಅಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅನ್ನೋ ಒಂದು ಕ್ಯಾರೆಕ್ಟರ್ಸ್ ರಿಲೇಟೆಡ್ ಟು ದಿ ನಾನ್ ಮೆಂಡಾಲಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಬರುತ್ತೆ. ಸೊ ನಾವು ನೋಡಿರ್ತಕ್ಕಂಥ 4ನೇ ಸ್ಟೇಟ್ಮೆಂಟ್ ಏನಿದೆ ಇದು ಎಕ್ಸಾಕ್ಟ್ಲಿ ಫಾಲ್ಸ್ ಸ್ಟೇಟ್ಮೆಂಟ್. Because without any kind of linkage knowledge, without any kind of incomplete dominance characteristics, the Mendel will be succeeded ಅಂತ ಕರಿತೀವಿ. So the correct option ಅಲ್ಲಿ ನಾವು ನೋಡೋದಾದ್ರೆ question number 33, 1, 2, 3 will be correct one. So option B will be the correct option. ಬಂದಿರತಕ್ಕಂಥ question number 33 ಗೆ answer 1, 2, 3 option B will be the correct. Okay na? So next question number 34. With reference to the given statements ಅಂತ ಇದೆ, here also same some kind of statements ಕೊಟ್ಟಿದ್ದಾರೆ.
And based on the statements ಅಲ್ಲಿ we have to find out the ಕರೆಕ್ಟ್ ಆರ್ ರಾಂಗ್ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ವಿಚ್ ಆರ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ ಮಾತ್ರ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಸ್ಟೇಟ್ಮೆಂಟ್ 1 ಏನ್ ಹೇಳುತ್ತೆ ಅಂದ್ರೆ incomplete or mosaic inheritance is an example of a pre-Mendelian concept of a blending inheritance ಅಂತ ಇದೆ. ಸೊ ಇನ್ಕಂಪ್ಲೀಟ್ ವಿತ್ ರೆಸ್ಪೆಕ್ಟ್ ಟು ದಿ ಮೊಸಾಯಿಕ್ ಇನ್ಹೆರಿಟೆನ್ಸ್ ಪ್ರೀ ಮೆಂಡಾಲಿಯನ್ ಕಾನ್ಸೆಪ್ಟ್ ಗೆ ಅಲ್ಲ. ಬಿಕಾಸ್ ಆಫ್ ಇವೆರಡು ನಾನ್ ಮೆಂಡಾಲಿಯನ್ ಪ್ರಿನ್ಸಿಪಲ್. ನೆನಪಿರ್ಲಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ವರ್ಡ್ ಬಂದಿದೆ ಅಂತಂದಾಗ ಅದೇನಂತ ಕರಿತೀವಿ ನಾವು, ನಾನ್ ಮೆಂಡಾಲಿಯನ್ ಪ್ರಿನ್ಸಿಪಲ್ ಅಂತಾನೆ ಕರೆಯೋದು. ಸೊ ಇದು ನೆನ್ಪಿಟ್ಕೊಳ್ಳಿ, ನಾನ್ ಮೆಂಡಾಲಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ಬರ್ತಕ್ಕಂಥದ್ದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇರ್ಬೋದು ಅಂಡ್ ಮಲ್ಟಿಪಲ್ ಅಲೆಲಿಸಮ್ ಇರ್ಬೋದು. ವಿತ್ ರೆಸ್ಪೆಕ್ಟ್ ಟು ದಿ ಕೋಡಾಮಿನೆನ್ಸ್ ಅಂತ ಏನ್ ಕರಿತೀವಿ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಏನಿದೆ, ಸೊ ಇವೆಲ್ಲಾ ಕ್ಯಾರೆಕ್ಟರ್ಸ್ ರಿಲೇಟೆಡ್ ನಾನ್ ಮೆಂಡಾಲಿಯನ್ ರಿಲೇಟೆಡ್ ಬರ್ತಕ್ಕಂಥ ಇನ್ಹೆರಿಟೆನ್ಸ್ ಪ್ಯಾಟರ್ನ್. ಸೊ ಸ್ಟೇಟ್ಮೆಂಟ್ 1 ಕಂಪ್ಲೀಟ್ ಆಗಿ ಇನ್ಕರೆಕ್ಟ್, ರಾಂಗ್ ಸ್ಟೇಟ್ಮೆಂಟ್ ಇದೆ. ಓಕೆ, ಅಂಡ್ ಬಿ ನೋಡ್ಕೊಳ್ಳಿ, ದ ಟೆಸ್ಟ್ ಕ್ರಾಸ್ ಇಸ್ ಎ ಸ್ಪೆಷಲ್ ಟೈಪ್ ಆಫ್ ಬ್ಯಾಕ್ ಕ್ರಾಸ್ ಅಂತ ಇದೆ. ಸೊ ನಾವು ಟೆಸ್ಟ್ ಕ್ರಾಸ್ ನ ಮಾಡ್ತಾ ಇದೀವಿ ಅಂದ್ರೆ ಟು ನೋ ದಿ ಜೀನೋಟೈಪ್ ಆಫ್ ಎನ್ ಇಂಡಿವಿಜುವಲ್. ಬರ್ತಕ್ಕಂತ ಆಫ್ ಸ್ಪ್ರಿಂಗ್ಸ್ ರಿಸಲ್ಟ್ ಏನಿದೆ, ಆ ರಿಸಲ್ಟ್ ಇಂದ ನಾವು ಪ್ಯಾಟರ್ನ್ ಆಫ್ ಪೇರೆಂಟ್ ಯಾವುದು, ಜೀನೋಟೈಪ್ ಯಾವುದು ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇಟ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಬ್ಯಾಕ್ ಕ್ರಾಸ್ ಅಂತ ನಾವು ಕರಿತೀವಿ. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್, ಅಂದ್ರೆ ಸ್ಟೇಟ್ಮೆಂಟ್ 2 ವಿಲ್ ಬಿ ದಿ ಕರೆಕ್ಟ್. ಅಂಡ್ ನೆಕ್ಸ್ಟ್ ಸ್ಟೇಟ್ಮೆಂಟ್ 3 ನೋಡ್ಕೊಳ್ಳಿ ಈಗ. ದ ಕ್ರೋಮೋಸೋಮಲ್ ಅಬರೇಷನ್ಸ್ ಆರ್ ಕಾಮನ್ಲಿ ಅಬ್ಸರ್ವ್ಡ್ ಇನ್ ಎ ಕ್ಯಾನ್ಸರ್ ಸೆಲ್ಸ್. ಸೊ ಇಲ್ಲಿ ಕ್ರೋಮೋಸೋಮಲ್ ಅಬರೇಷನ್ಸ್ ಅಂತ ಇದೆ. ಕ್ರೋಮೋಸೋಮ್ ಅಬರೇಷನ್ಸ್ ಅಂದ್ರೆ ಮೀನಿಂಗ್ ಕ್ರೋಮೋಸೋಮ್ಸ್ ಅಲ್ಲಿ ಆಗ್ತಕ್ಕಂತ ಮ್ಯೂಟೇಷನ್ ಅಂತ ಅರ್ಥ, ಅಥವಾ ಸಮ್ ಕೈಂಡ್ ಆಫ್ ಚೇಂಜಸ್, ಹೆರಿಟೇಬಲ್ ಚೇಂಜಸ್ ಗೆ ನಾವು ಕ್ರೋಮೋಸೋಮಲ್ ಅಬರೇಷನ್ಸ್ ಅಂತ ಕರಿತೀವಿ. ಸೊ ಈ ಕ್ರೋಮೋಸೋಮ್ಸ್ ಅಬರೇಷನ್ಸ್ ನೋಡ್ತಕ್ಕಂತ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ಸ್ ಯಾವ್ದಿರ್ಬೋದು ನಮ್ಗೆ, ಓನ್ಲಿ ಕ್ಯಾನ್ಸರ್ ಸೆಲ್ಸ್. ನಾವು ಜಾಸ್ತಿ ನೋಡ್ತಕ್ಕಂಥದ್ದು ಕ್ಯಾನ್ಸರ್, ಬಿಕಾಸ್ ಆಫ್ ಇಲ್ಲಿ ಇರ್ತಕ್ಕಂತ ಚೆಕ್ ಪಾಯಿಂಟ್ಸ್ ಏನಿದೆಯಲ್ಲ, ಈ ಚೆಕ್ ಪಾಯಿಂಟ್ಸ್ ಏನಾಗಿರುತ್ತೆ, ಲಾಸ್ ಆಗಿರುತ್ತೆ. ಚೆಕ್ ಪಾಯಿಂಟ್ಸ್ ಅಂದ್ರೆ ಮೀನಿಂಗ್ ಇಫ್ ಯು ಗೋ ಫ್ರಮ್ ದಿ ಒನ್ ಪಾರ್ಟ್ ಟು ಅನದರ್ ಪಾರ್ಟ್, ಇಲ್ಲಿ ಒಂದ್ ಪಾರ್ಟ್ ಇಂದ ನಾವು ಅನದರ್ ಪಾರ್ಟಿಗೆ ರೀಚ್ ಆಗ್ತಾ ಇದೀನಿ ಒಬ್ಬ ಪರ್ಸನ್ ಅಂತ ಬಂದಾಗ ಇಲ್ಲಿ ಒಂದು ಬ್ಯಾರಿಕೇಡ್ ಅಂತ ಕರಿತೀವಿ. ಸೊ ಅದಕ್ಕೆ ಸೆಲ್ ಸೈಕಲ್, ಸೆಲ್ಸ್ ಡಿವಿಷನ್ ಅಲ್ಲಿ ಇರ್ತಕ್ಕಂಥ ಚೆಕ್ ಪಾಯಿಂಟ್ಸ್ ಅಂತ ಕರಿತೀವಿ ನಾವು. ಓಕೆನಾ? ಸೊ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೆಲ್ ಡಿವಿಷನ್, ಸೆಲ್ ಸೈಕಲ್ ಅಲ್ಲಿ ಬಂದಾಗ ನಾವು ನೋಡೋಣ ಎಷ್ಟು ತರದ ಚೆಕ್ ಪಾಯಿಂಟ್ಸ್ ಇದಾವೆ ಅಂಡ್ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದ ಚೆಕ್ ಪಾಯಿಂಟ್ಸ್ ಅನ್ನೋದು ನಾವು ಸ್ಟಡಿ ಮಾಡೋಣ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವುದೇ ಸೆಲ್ ಇದೆ ಅಂತಂದ್ರೆ ಇಫ್ ದಿ ಲಾಸ್ ಆಫ್ ಚೆಕ್ ಪಾಯಿಂಟ್, ಪ್ರಾಪರ್ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಾದ್ರೂ ಲಾಸ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಆ ಪರ್ಸನ್ಸ್ಗೆ ಮ್ಯೂಟೇಷನ್ ಆಗುತ್ತೆ. ಇಟ್ ಲೀಡ್ಸ್ ಟು ದಿ, ಅದು ಮ್ಯೂಟೇಷನ್ ಇಂದ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾನ್ಸರ್ ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಪ್ಷನ್ 3 ಅಂದ್ರೆ ಮೀನಿಂಗ್ ಸ್ಟೇಟ್ಮೆಂಟ್ 3 ಕೂಡ ಕರೆಕ್ಟ್ ಇದೆ. ಓಕೆನಾ? ಅಂಡ್ ದ ಲಾಸ್ಟ್ ಒನ್, ದ ಥಾಲಸ್ಮಿಯಾ ಇಸ್ ಎ ಮೆಂಡಾಲಿಯನ್ ಡಿಸಾರ್ಡರ್. ದ ಥಾಲಸ್ಮಿಯಾ ಅಂತಕ್ಕಂಥದ್ದು ಏನಿದೆಯಲ್ಲ, ಇಟ್ ಈಸ್ ಒನ್ ಕೈಂಡ್ ಆಫ್ ಮೆಂಡಾಲಿಯನ್ ಡಿಸಾರ್ಡರ್. ಸೊ ಇದು ಕರೆಕ್ಟ್, ರಿಲೇಟೆಡ್ ಟು ದಿ ಡಿಫರೆಂಟ್ ವೆರೈಟಿ ಆಫ್ ಸಿಂಪ್ಟಮ್ಸ್ ಇದೆ ಥಾಲಸ್ಮಿಯಾ ಕೆಟಗರಿಯಲ್ಲಿ. ಅಂಡ್ ಚೇಂಜಸ್ ಇನ್ ದಿ ಗ್ಲೋಬಿಲಿನ್ ಮಾಲಿಕ್ಯೂಲ್ಸ್, ಆಲ್ಫಾ ಇರ್ಬೋದು ಅಲಾಂಗ್ ವಿತ್ ಬೀಟಾ ಇರ್ಬೋದು. ಇನ್ನೂ ಒಂದು ಚೇಂಜಸ್ ಆಗುತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ಅಲ್ಲಿ ಇರ್ತಕ್ಕಂಥ 2 ಆಲ್ಫಾ ಚೈನ್ಸ್ ಅಂತ ಏನ್ ಕರಿತೀವಿ, ಅಲಾಂಗ್ ವಿತ್ 2 ಬೀಟಾ ಚೈನ್ಸ್ ಅಂತ ಏನ್ ಕರಿತೀವಿ. ಇಫ್ ದೇ ವಿಲ್ ಬಿ ಲಾಸ್ ಆಫ್ ಆಲ್ಫಾ, ಲಾಸ್ ಆಫ್ ಬೀಟಾ ಚೈನ್, ಯಾವುದೇ ಒಂದು ಚೈನ್ ಲಾಸ್ ಆಗ್ತಾ ಇದೆ ಅಂದ್ರೆ ದಟ್ ಲೀಡ್ಸ್ ಟು ದಿ ಡಿಸೆಬಿಲಿಟಿ. ಆ ಒಂದು ಡಿಸೆಬಿಲಿಟಿಗೆ ನಾವು ಥಾಲಸ್ಮಿಯಾ ಡಿಸೆಬಿಲಿಟಿ ಅಂತ ಕರಿತೀವಿ. ಇದು ಮೆಂಡಾಲಿಯನ್ ಡಿಸಾರ್ಡರ್ ಬಿಕಾಸ್ ಆಫ್ ದ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಆಗ್ತಕ್ಕಂಥ ಆ ಮಾಡಿಫಿಕೇಶನ್ಸ್ ಇದೆಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ 4 ಅಲ್ಲಿ, ಸೊ ಸ್ಟೇಟ್ಮೆಂಟ್ 4 ಕೂಡ ಕರೆಕ್ಟ್ ಒನ್. ಸೊ ನಾವು ಆಪ್ಷನ್ಸ್ ಅಲ್ಲಿ ಚೆಕ್ ಮಾಡೋದಾದ್ರೆ ಎಕ್ಸೆಪ್ಟ್ ಆಪ್ಷನ್ ಎ ಎಲ್ಲಿದೆ ನೋಡು, ಅಂದ್ರೆ 1 ಬಿಟ್ರೆ 2, 3, 4 ಕರೆಕ್ಟ್ ಒನ್. ಸೊ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ದಿ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಒನ್ ಫಾರ್ ಕ್ವಶನ್ ನಂಬರ್ 34. ಓಕೆನಾ? So next question number 35. An allele is said to be recessive ಅಂತ ಇದೆ when it is expressed in. ಜಸ್ಟ್ ಇಲ್ಲಿ ಕ್ವಶನ್ಸ್ ಅಲ್ಲೇ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು ಆನ್ಸರ್. ಇಲ್ಲಿ ಅಲೇಲ್ ಇದೆ,
ವಿ ಕ್ಯಾನ್ ಸೆಡ್ ರಿಸೆಸಿವ್ ಅಂತ ಕರಿತಾ ಇದ್ದೀವಿ. ಓಕೆನಾ. ಅಂಡ್ ವೆನ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಅಂತ ಇದೆ. ಯಾವತ್ತಿಗೂ ರಿಸೆಸಿವ್ ಕ್ಯಾರೆಕ್ಟರ್ಸ್ ಬರ್ತಾ ಇದೆ ಅಂತಂದಾಗ, ಎಕ್ಸ್ಪ್ರೆಸ್ ಆದಾಗ, ಅಲ್ಲಿರ್ತಕ್ಕಂಥ ಕಂಡೀಷನ್ ಹೆಟೆರೋಜೈಗಸ್ ಇದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. F3 ಜನರೇಷನ್ ನಾವು ಸ್ಟಡಿನೇ ಮಾಡಲ್ಲ. ಓಕೆನಾ. ಅಂಡ್ ಬೋತ್ ಹೋಮೋಜೈಗಸ್ ಹೆಟೆರೋಜೈಗಸ್ ಕಂಡೀಷನ್ಸ್ ಇತ್ತಂದ್ರೆ ರಿಸೆಸಿವ್ ಅಥವಾ ಅಲೆಲ್ ಈಸ್ ಅ ರಿಸೆಸಿವ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ಡ್ ಅಂತ ಕರೆಯಲ್ಲ. ಆಲ್ವೇಸ್ ಇಫ್ ದೇ ವಿಲ್ ಬಿ ರಿಸೆಸಿವ್ ಅಂಡ್ ಎಕ್ಸ್ಪ್ರೆಸಿವ್ ಅಂತ ಇದೆ ಅಂತಂದ್ರೆ ಮೀನಿಂಗ್ ಆಪ್ಷನ್ ಬಿ, ದ ಅಲೆಲ್ ಶುಡ್ ಬಿ ಹೋಮೋಜೈಗಸ್ ಕಂಡೀಷನ್ ಓನ್ಲಿ. ಹೋಮೋಜೈಗಸ್ ಇದ್ರೆ ಮಾತ್ರ ಏನಾಗುತ್ತೆ, ನಮಗೆ ರಿಸೆಸಿವ್ನೆಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಅಂಡ್ ಇಲ್ಲಿ ಹೆಟೆರೋಜೈಗಸ್ ಕಂಡೀಷನ್ಸ್ ಅಲ್ಲಿ ಇದೆ, ಅಲಾಂಗ್ ವಿತ್ ಎ ಬೋತ್ ಹೋಮೋಜೈಗಸ್ ಹೆಟೆರೋಜೈಗಸ್ ಇದೆ ಅಂತಂದಾಗ ಯಾವುದೇ ಕಾರಣಕ್ಕೂ ನಾವು ಫೈಂಡ್ ಔಟ್ ಮಾಡಕ್ ಆಗಲ್ಲ. ಸೊ ದ ಕ್ವಶನ್ ನಂಬರ್ 35, the correct option homozygous condition only is responsible for the when the allele is said to be recessive nature. Okay na. So next question number 36, in a monohybrid cross between the two heterozygous individuals, the percentage of pure line homozygous individuals obtained in a F1 generation. ಸೊ ಇಲ್ಲಿ ನಮಗೆ ಕೇಳಿರ್ತಕ್ಕಂಥ ಪ್ಯಾಟರ್ನ್ ಏನಿದೆಯಪ್ಪ ಅಂತಂದ್ರೆ, ಹೆಟಿರೋಜೈಗಸ್ ಟು ಇಂಡಿವಿಜುವಲ್ಸ್ ಏನ್ ಮಾಡಿದ್ದಾರೆ, ಅವರು ಆಲ್ರೆಡಿ ಕ್ರಾಸ್ ಮಾಡಿದ್ದಾರೆ. ಹೆಟಿರೋಜೈಗಸ್ ಅಂದ್ರೆ ಒಂದು ಎಕ್ಸಾಂಪಲ್ ಇದೆ ತಗೊಳ್ತೀನಿ. ಪ್ಲಾಂಟ್ ಅಲ್ಲಿ ಇದು ಹೆಟಿರೋಜೈಗಸ್ ಪ್ಲಾಂಟ್. ಓಕೆನಾ. ಇವೆಲ್ಲ ಗ್ಯಾಮೆಟ್ ಬರದಾಗಿದೆ ಆಲ್ರೆಡಿ. ಅಂಡ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಸ್ಮಾಲ್ ಟಿ. ಇದು ಎಟ್ ರಿಸಲ್ಟ್ ಆಫ್ F1 ಜನರೇಷನ್. ಅಂಡ್ ಪರ್ಸೆಂಟೇಜ್ ಆಫ್ ಪ್ಯೂರ್ ಹೋಮೋಜೈಗಸ್ ಇಂಡಿವಿಜುವಲ್ಸ್ ಅಂತ ಕೇಳಿದ್ದಾನೆ. ಹೋಮೋಜೈಗಸ್ ಇಂಡಿವಿಜುವಲ್ಸ್ ಅಂತ ಬಂದಾಗ ಇಲ್ಲಿರ್ತಕ್ಕಂಥ 25% ಹೋಮೋಜೈಗಸ್ ಇದೆ. ಅಂಡ್ ಇಯರ್ ಆಲ್ಸೋ 25% ಹೋಮೋಜೈಗಸ್ ಇದೆ. ಅಂಡ್ ಮಿಡ್ಲ್ ಅಲ್ಲಿ ಇರ್ತಕ್ಕಂಥ ಹೆಟೆರೋಜೈಗಸ್ 50% ಇದೆ. ಸೊ ಹೋಮೋಜೈಗಸ್ ಅಂತ ಕೊಟ್ಟಿದ್ದಾನೆ ಬಿಟ್ರೆ ನಮಗೆ ಈ ಹೋಮೋಜೈಗಸ್ ಒಳಗಡೆ ಡಾಮಿನೆಂಟ್ ಯಾವುದು ಅಂತಾನು ಕೇಳಿಲ್ಲ. ಅಂಡ್ ರಿಸೆಸಿವ್ನೆಸ್ ಕೂಡ ಅವನು ಮೆನ್ಷನ್ ಮಾಡಿಲ್ಲ. ಸೊ ಇವೆರಡನ್ನ ಕೌಂಟ್ ಹಾಕಿದ್ರೆ ನಮಗೆ ಬರ್ತಕ್ಕಂಥ ಟೋಟಲ್ ರಿಸಲ್ಟ್ ಎಷ್ಟಪ್ಪ ಅಂತಂದ್ರೆ 50% ಆಫ್ ದಿ percentage of homozygous individuals will be obtained from the generation of F1. ಬಂದಿರ್ತಕ್ಕಂಥ ಒಂದು F1 ಜನರೇಷನ್ ಅಲ್ಲಿ ನಾವು 50% ಏನ್ ಮಾಡ್ಬೋದು, ನಾವು ಕಂಪ್ಲೀಟ್ ಆಗಿ ಹೋಮೋಜೈಗಸ್ ಇಂಡಿವಿಜುವಲ್ಸ್ ನ ಫಾರ್ಮೇಶನ್ ಮಾಡಬಹುದು. ಸೊ ದ ಕರೆಕ್ಟ್ ಆಪ್ಷನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಕ್ವಶನ್ ನಂಬರ್ 36 ಅಲ್ಲಿ ಕರೆಕ್ಟ್ ಬರ್ತಕ್ಕಂಥ ಆನ್ಸರ್ ಯಾವ್ದು ನಮಗೆ, ಓನ್ಲಿ 50% ಆಫ್ ದಿ percentage of homozygous individuals will be present. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 37 ಅಲ್ಲಿ, ಡಿಪೆಂಡಿಂಗ್ ಅಪಾನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟೂ ಜೀನ್ಸ್ which is inversely proportional to the strength of linkage and crossover will be vary from. ಸೊ ನಮಗೆ ಎರಡು ಸ್ಟೇಟ್ಮೆಂಟ್ ಬಗ್ಗೆ ಯಾವುದೇ ಒಂದು ಕ್ರೋಮೋಸೋಮ್ಸ್ ಥಿಯರಿ ಬಗ್ಗೆ ಗೊತ್ತಿದೆ. ದ ಫಾರ್ಮೇಶನ್ ಆಫ್ ನ್ಯೂ ವೆರೈಟಿ ಏನಿದೆ, ಫಾರ್ಮೇಶನ್ ಆಫ್ ನ್ಯೂ ಕ್ಯಾರೆಕ್ಟರ್ಸ್ ಕಂಟೈನಿಂಗ್ ಕ್ರೋಮೋಸೋಮ್ಸ್ ಏನಿದಾವೆ, ಆಲ್ವೇಸ್ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ physiological association of the physical association of two different gene in a specifically at the same allele in a specific genes ಅಂತ ನಾವು ಕರಿಬಹುದು. ಸೊ ಇಲ್ಲಿ ಡಿಪೆಂಡಿಂಗ್ ಅಪಾನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಜೀನ್ಸ್ ಅಂತ ಕೊಟ್ಟು ಯೂನಿವರ್ಸಲಿ ಪ್ರಪೋರ್ಷನಲ್ ಟು ದಿ ಸ್ಟ್ರೆಂತ್ ಆಫ್ ಲಿಂಕೇಜ್ ಅಂತ ಬಂದಾಗ ಕ್ರಾಸ್ ಓವರ್ ವಿಲ್ ಬಿ ವೇರಿ ಫ್ರಮ್ ಎಷ್ಟು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ನಮಗೆ ನೋಡೋದಾದ್ರೆ, ಇದು ಲಿಂಕೇಜ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಯೂನಿವರ್ಸಲಿ ಅಂತ ಕೊಟ್ಟಾಗ, ಸೊ ಆಟೋಮೆಟಿಕಲಿ ಏನಾಗುತ್ತೆ ಅಲ್ಲಿ ನಿಯರ್ಲಿ 0 to 50% ವೇರಿಯೇಷನ್ಸ್ ವಿಲ್ ಬಿ ಆಲ್ಸೋ. ನಾವು ತಗೊಂಡಿರ್ತಕ್ಕಂಥ ಇಂಡಿವಿಜುವಲ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಎಷ್ಟಿರ್ಬೋದು ವೇರಿಯೇಷನ್ಸ್ ನಾವು ನೋಡೋದು 0 to 50% ಮ್ಯಾಕ್ಸಿಮಮ್ ರೇಂಜ್ ಅಲ್ಲಿ ಏನಿರುತ್ತೆ ವೇರಿಯೇಷನ್ ಶುಡ್ ಬಿ ಅಕ್ಕರ್ ಅಂತ ಕರೀತೀವಿ. ಸೊ ದ ಗಿವನ್ ಕ್ವಶನ್ ನಂಬರ್ 37 ಏನಿದೆ, ದ ಕರೆಕ್ಟ್ ಆಪ್ಷನ್ ಶುಡ್ ಬಿ ದಿ ಆಪ್ಷನ್ ಬಿ 0 to 50% ಓನ್ಲಿ. ಓಕೆನಾ. ಅಂಡ್ ಇಲ್ಲಿ ಲಿಂಕೇಜ್ ಅಂತ ಇದೆ ವರ್ಡ್, ನೆನ್ಪಿಟ್ಕೊಳ್ಳಿ. ಲಿಂಕೇಜ್ ಅಂದ್ರೆ ಮೀನಿಂಗ್ ಬೇಸಿಕಲಿ ದ ಫಿಸಿಕಲ್ ಅಸೋಸಿಯೇಷನ್ ಆಫ್ ಎ ಟು ಜೀನ್ ಇನ್ ಎನ್ ಅಲೆಲ್ ಅಥವಾ ಟು ಅಲೆಲ್ಸ್. ಹಿಂಗೆ ಎಕ್ಸಾಂಪಲ್ ಇದೊಂದು ಕ್ರೋಮೋಸೋಮ್ಸ್. ಓಕೆನಾ. ಅಂಡ್ ಹಿಯರ್ ಆಲ್ಸೋ ದೇರ್ ಇಸ್ ಎ ಕ್ರೋಮೋಸೋಮ್ಸ್. ಇದು ಕೂಡ ಒಂದು ಕ್ರೋಮೋಸೋಮ್, ಕಂಪ್ಲೀಟ್ ಆಗಿ ಕ್ರೋಮೋಸೋಮ್ಸ್ ಇದಾವೆ.
Okay, this is the chromosome and ಈ chromosomes ಇಲ್ಲಿದೆ. ಈ chromosomes ಅಲ್ಲಿ ಇರ್ತಕ್ಕಂತ ಸ್ಪೆಸಿಫಿಕ್ ಸೈಟ್ ಏನಿದೆ ಅಲ್ಲ, ಇಲ್ಲಿ ಒಂದು ಸೈಟ್ ಇದೆ. ಓಕೆನಾ? ಸೊ ಇದು here also same, here also same. ಎರಡು the distance between the genes ಏನಿದೆ, distance between the two genes ಏನಿದೆ ಅಲ್ಲ, ಆ ಫಿಸಿಯಲಾಜಿಕಲ್ ಅಸೋಸಿಯೇಷನ್ ಎಷ್ಟಿದೆ ಅದಕ್ಕೆ? ವೆರಿ ಲೆಸ್. ಲಿಂಕೇಜ್ ವಿಲ್ ಬಿ ಲೆಸ್ ಇದ್ದಾಗ ರೀಕಾಂಬಿನೇಷನ್ ಏನಾಗುತ್ತೆ, ಫಾರ್ಮೇಶನ್ ಆಫ್ ನ್ಯೂ ಕಾಂಬಿನೇಷನ್ಸ್ ಏನಾಗಬೇಕಿತ್ತು, ಅಂಡ್ ದೀಸ್ ನ್ಯೂ ಕಾಂಬಿನೇಷನ್ ಆಲ್ಸೋ ಬಿ ವೆರಿ ವೆರಿ ಲೆಸ್. ಇಲ್ಲಿ ಕೂಡ ಅಷ್ಟೇ ವೆರಿ ಲೀಸ್ಟ್ ಅಮೌಂಟ್ ಪ್ರೊಡಕ್ಷನ್ ಆಗೋದು, ನೆನ್ಪಿಟ್ಕೊಂಡು. ಅಂಡ್ ಇನ್ ದಿ ಲಿಂಕೇಜ್ ವಿಲ್ ಬಿ ಮೋರ್, ಅಂದ್ರೆ ಮೀನಿಂಗ್ ಇಲ್ಲೊಂದಿರ್ತಕ್ಕಂಥ ಅಲೆಲ್ ಅಗೇನ್ ಅನದರ್ ಒನ್ ಅಲೆಲ್ ಪ್ರೆಸೆನ್ಸ್ ಇದೆ ಅಂತಂದ್ರೆ ದ ಫಾರ್ಮೇಶನ್ ಆಫ್ ರೀಕಾಂಬಿನೇಷನ್ಸ್ ಏನಿದೆ, ನ್ಯೂ ವೆರೈಟಿ ಆಫ್ ಕಾಂಬಿನೇಷನ್ಸ್ ಅಂತ ಏನ್ ಕರಿತೀವಿ, here also same there is a high level of recombination. ಯಾವುದೇ ಒಂದು ಜೀನ್ ಇಲ್ಲಿರ್ತಕ್ಕಂಥ ಅಲೀಲ್ಸ್ ಮೇಲೆ ಏನಾಗುತ್ತೆ, ಪ್ಯಾಟರ್ನ್ ಆಫ್ ದ ಫಾರ್ಮೇಶನ್ ಆಫ್ ನ್ಯೂ ವೆರೈಟಿ ಅಂತಕ್ಕಂಥ ವೇರಿಯೇಷನ್ ಆಗ್ಬೇಕು ಅಂತಂದ್ರೆ the distance of the two allele is very very important. So the question number 37, option B will be the correct one. Okay na? The next question number 38 ನೋಡ್ಕೊಳ್ಳಿ. The condition of karyotype of 2n plus 1 and minus 1 and 2n plus or minus 2 are said to be ಅಂತ ಇದೆ. ಸೊ ಆಲ್ರೆಡಿ ಕ್ವಶನ್ಸ್ ರಿಪೀಟ್ ಆಗಿದೆ ನಮಗೆ. ಏನ್ ಹೇಳುತ್ತೆ ನಮಗೆ ಕ್ವಶನ್ಸ್ ಅಂದ್ರೆ, ಇದು ಪ್ಯಾಟರ್ನ್ ಆಫ್ ಕ್ರೋಮೋಸೋಮ್ ಪ್ಲಸ್ ಆರ್ ಮೈನಸ್ 2 ಆರ್ ಪ್ಲಸ್ ಆರ್ ಮೈನಸ್ 1 ಅಂತ ಅಂದಾಗ ಐದರ್ ಲಾಸ್ ಆಫ್ ಕ್ರೋಮೋಸೋಮ್ ಆರ್ ದೇರ್ ಇಸ್ ಎಡಿಷನ್ ಆಫ್ ಕ್ರೋಮೋಸೋಮ್. ಸೊ ಎಡಿಷನ್ ಆರ್ ಲಾಸ್ ಅಂತ ಬಂದಾಗ ಕ್ರೋಮೋಸೋಮ್ ಪ್ಯಾಟರ್ನ್ ಅಲ್ಲಿ ದಟ್ ಈಸ್ ವಿ ಕ್ಯಾನ್ ಕಾಲ್, ಅದಕ್ಕೆ ಏನಂತ ಕರಿಬೇಕು ನಾವು, aneuploidy ಅಂತ ಕರಿತೀವಿ. ಸೊ ದ ವರ್ಡ್ aneuploidy is indicate for the either there is addition of chromosome, ಯಾವುದೇ ಒಂದು ಸೆಟ್ ಅಲ್ಲಿ ಕ್ರೋಮೋಸೋಮ್ ನ ಅಡಿಷನ್ ಮಾಡಿದೀನಿ ಅಥವಾ ಕ್ರೋಮೋಸೋಮ್ ನ ಡಿಲೀಷನ್ ಮಾಡಿದೀನಿ ಅಂತ ಅಂದಾಗ ಅದು aneuploidy. ಸೊ ಈ ಸೆಟ್ ಆಫ್ ಡಿಲೀಷನ್ ಇನ್ ಟೈಮ್ ಡ್ಯೂರೇಷನ್ ಬೇಸ್ ಅಲ್ಲಿ ಇನ್ ಕೇಸ್ ಇಫ್ ಯು ಆಡೆಡ್ ಓನ್ಲಿ ಒನ್ ಕ್ರೋಮೋಸೋಮ್, ಅದಕ್ಕೆ ನಾನು ಮೊನೋಸೋಮಿ ಅಂತ ಕರಿತೀನಿ. ಓಕೆನಾ? ಡೈಸೋಮಿ, ಟೆಟ್ರಾಸೋಮಿ, ಟ್ರೈಸೋಮಿ ಕಂಡೀಷನ್ ಬೇಸ್ಡ್ ಆನ್ ದಿ ಹೌ ಮೆನಿ ನಂಬರ್ ಆಫ್ ಕ್ರೋಮೋಸೋಮ್ ಆಡೆಡ್ ಆರ್ ಡಿಲೀಟೆಡ್ ಅನ್ನೋದು. ಅಡಿಷನ್ ಮೇಲೆ ಮೆನಿ ಟೈಪ್ಸ್ ಇದಾವೆ, ನಮಗೆ ಬೇಕಾಗಿರೋದ್ರಲ್ಲಿ ಅಡಿಷನ್ ಆರ್ ಡಿಲೀಷನ್ ಎರಡು ಕೊಟ್ಟಿರೋದ್ರಿಂದ aneuploidy ಕಂಡೀಷನ್. ಓಕೆನಾ? ಅಂಡ್ ಪಾಲಿಪ್ಲಾಯ್ಡಿ ಅಂತ ಬಂದಾಗ ಮೀನಿಂಗ್ ಸೆಟ್ ಏನಿದೆ ಅಂದ್ರೆ ಒನ್ ಮೋರ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಅಂಡ್ ಅಲೋಪ್ಲಾಯ್ಡಿ ಅಂತ ಬಂದಾಗ ಡಿಫರೆಂಟ್ ಸ್ಪೀಸಸ್ ಅಲ್ಲಿ ಇರ್ತಕ್ಕಂತ ಸೆಟ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆನ್ಸ್ ಇದೆ ಅಂತ ಅರ್ಥ. ಇಲ್ಲಿ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದಾವೆ. ಓಕೆನಾ? ಇನ್ನು ಡಿಫರೆಂಟ್ ಸ್ಪೀಸಸ್ ಅಲ್ಲಿ ತಗೊಂಡಿದ್ದೀನಿ ನಾನು 46 ಪ್ಲಸ್, ಅಂಡ್ ಅಗೇನ್ ಯಾವುದೋ ಒಂದು ಬೇರೆ ಸೆಟ್ ಕ್ರೋಮೋಸೋಮ್ಸ್ ಪ್ರೆಸೆನ್ಸ್ ಇದೆ ಅಂದಾಗ ಅದರ್ ದ್ಯಾನ್ ದಿ ಸೇಮ್ ಸ್ಪೀಸಸ್ ಆಫ್ ಕ್ರೋಮೋಸೋಮ್ಸ್ ಅಲ್ಲ, ಇದು ಟೋಟಲ್ ಆಗಿ ಡಿಫರೆಂಟ್ ಸ್ಪೀಸಸ್ ಅಂತ ಬಂದಿದ್ರೆ ಆ ಒಂದು ಕಂಡೀಷನ್ಸ್ಗೆ ಆಲೋಪ್ಲಾಯ್ಡಿ ಕಂಡೀಷನ್ಸ್ ಅಂತ ಕರಿಬೇಕು. ಬಟ್ ಇಲ್ಲಿ ಪ್ಲಸ್ ಆರ್ ಮೈನಸ್ 1 ಅಂತ ಇಂಡಿಕೇಶನ್ ಕೊಟ್ಟಿರೋದ್ರಿಂದ ಆರ್ ಮೈನಸ್ 2 ಅಂತ ಇಂಡಿಕೇಶನ್ ಕೊಟ್ಟಿರೋದ್ರಿಂದ ವಿ ಕ್ಯಾನ್ ಕಾಲ್, ಅದಕ್ಕೆ ಏನಂತ ಕರಿತಾ ಇದೀವಿ ನಾವು ಅಂತಂದ್ರೆ ದ ಕಂಡೀಷನ್ ಶುಡ್ ಬಿ aneuploidy ಅಂತ ಕರಿತೀವಿ. aneuploidy ಕಂಡೀಷನ್ಸ್ ಅಂತ ಕರಿಬೇಕು. ಓಕೆನಾ? ಸೊ ದ ಕ್ವಶನ್ ನಂಬರ್ 38, ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಒನ್. The next question number 39, the distance between the genes and the percentage of recombinations shows ಅಂತ ಇದೆ. ಸೊ ಆಲ್ರೆಡಿ ನಾವು ಸ್ಟಡಿ ಮಾಡ್ದಂಗೆ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಬಂದಿದೆ, ಲಿಂಕೇಜ್ಗೂ ಸ್ಟಡಿ ಮಾಡಿದ್ವಿ. ಓಕೆನಾ? ಸೊ ಇಲ್ಲಿ ಡಿಫರೆಂಟ್ ಎಕ್ಸಾಂಪಲ್ಸ್ ನಾವು ನೋಡ್ತೀವಿ. ಪರ್ಸೆಂಟೇಜ್ ಲೆವೆಲ್ ಅಲ್ಲಿ ನೋಡ್ತಾ ಇದ್ದೀನಿ ಅಷ್ಟೇ ನಾನು. The distance between the two genes with respect to the percentage of combinations ಅಥವಾ recombinations we can call ಅದು direct relationship or there is a indirect relationship, parallel or there is no any kind of relationship ಅಂತ ಕೊಟ್ಟಿದ್ದಾನೆ. ಜೀನ್ಸ್ ಅಲ್ಲಿಗೂ and the percentage of formation of recombinations ಗೂ ಅವೆಲ್ಲದಕ್ಕೂ ಫೈಂಡ್ ಔಟ್ ಮಾಡೋದಾದ್ರೆ ನಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸೊ ದ ಕರೆಕ್ಟ್ ಆಪ್ಷನ್ಸ್ ಅನ್ನೋದು the relation of distance between the gene percentage of recombination shows the a direct relationship. ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ರೀಕಾಂಬಿನೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಇದ್ದಂಗೆ ಜೀನ್ಸ್ ಅಲ್ಲಿ ರೀಕಾಂಬಿನೇಷನ್ಸ್ ಕೂಡ ಏನಾಗ್ತಾ ಹೋಗುತ್ತೆ, ಲೆಸ್ ಆಗ್ತಾ ಹೋಗುತ್ತೆ. ಹೆಂಗೆ ಲೆಸ್ ಆಗುತ್ತೆ ಅಂತಂದ್ರೆ
ಬೇಸಿಕಲಿ ಯಾವ್ದ್ರ ಬೇಸ್ ಮೇಲೆ ನಿಂತಿದೆ ಇಲ್ಲಿ? ಲಿಂಕೇಜ್ ಅನ್ನೋ ಒಂದು ವರ್ಡ್ ಮೇಲೆ ನಿಂತಿರೋದು. ಸೊ ಈ ಕ್ರೋಮೋಸೋಮ್ಸ್ ಅಲ್ಲಿ ಇಲ್ಲಿರ್ತಕ್ಕಂಥ ಕ್ರೋಮೋಸೋಮ್ ಇಲ್ಲಿರ್ತಕ್ಕಂಥ ಅಲ್ಲೆಲ್ಲಿ ಏನಾದ್ರೂ ಡಿಸ್ಟೆನ್ಸ್ ವೆರಿ ಲೆಸ್ ಇದೆ ಅಂತಂದಾಗ, ದ ಲೆಸ್ ಡಿಸ್ಟೆನ್ಸ್ ಇದೆ ಅಂತಂದಾಗ ರೀಕಾಂಬಿನೇಷನ್ ಕೂಡ ಲೆಸ್ ಅಂಡ್ ದ ಡಿಸ್ಟೆನ್ಸ್ ಶುಡ್ ಬಿ ಮೋರ್ ಇದೆ ಅಂತಂದಾಗ ರೀಕಾಂಬಿನೇಷನ್ಸ್ ಕೂಡ ಏನಾಗುತ್ತೆ? ಮೋರ್ ಪ್ರೊಡಕ್ಷನ್ ಆಗುತ್ತೆ. ಇದು ಸಿಂಪಲ್ ಆಗಿ. ಸೊ ಇವೆರಡು ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ರಿಲೇಶನ್ಶಿಪ್ ಅಂತ ಕರಿತೀವಿ. ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ ನಂಬರ್ 39 ಏನಿದೆ, ಇಟ್ ಈಸ್ ಎ ಡೈರೆಕ್ಟ್ ಇಂಟರ್ ರಿಲೇಶನ್ಶಿಪ್ ಬಿಟ್ವೀನ್ ದ ಜೀನ್ ವಿತ್ ರೆಸ್ಪೆಕ್ಟ್ ಟು ದಿ ಪರ್ಸೆಂಟೇಜ್ ಆಫ್ ಫಾರ್ಮೇಶನ್ ಆಫ್ ರೀಕಾಂಬಿನೇಷನ್ಸ್ ಅಂತ ನಾವು ಕರಿತೀವಿ. ಓಕೆನಾ? ಸೊ ಕ್ವಶನ್ ನಂಬರ್ 39 ಕರೆಕ್ಟ್ ಆಪ್ಷನ್ ಎ ವಿಲ್ ಬಿ ಕರೆಕ್ಟ್. ಸೊ ಕ್ವಶನ್ ನಂಬರ್ 39 ಕಂಪ್ಲೀಟ್ ಆಯ್ತು. ಪಟ್ಟಿ ನೋಡ್ಕೊಳ್ಳಿ. ಸಿಕಲ್ ಸೆಲ್ ಅನೇಮಿಯಾ, the glutamic acid is replaced by the valine, and which is one of the following triplet code for the valine ಅಂತ ಇದೆ. ಸೊ ಇಲ್ಲಿ ಒಂದು ಡಿಸೆಬಿಲಿಟಿನ ನಾವು ಸ್ಟಡಿ ಮಾಡ್ತಾ ಇದೀವಿ. ಮೆಂಡಾಲಿಯನ್ ಡಿಸಾರ್ಡರ್ಸ್ ಅಂತ ಬಂದಾಗ ದ ಮಾಡಿಫಿಕೇಶನ್ ಆಫ್ ಶೇಪ್ ಆಫ್ ದಿ RBC, ಇಲ್ಲಿ ಏನ್ ಬೈಕಾನ್ಕೇವ್ ಶೇಪ್ ಅಂತ ಏನ್ ಕರಿತೀವಿ, ಸರ್ಕ್ಯುಲರ್, ರೌಂಡ್, ಮಿನಿ ನಂಬರ್, ಸ್ಫೆರಿಕಲ್ ಶೇಪ್, ಏನೇನು ಕರಿತೀವಿ ಹೆಸರಲ್ಲಿ ಅದಕ್ಕೆ. ಸೊ ಈ ಬೈಕಾನ್ಕೇವ್ ಶೇಪ್ ಅಲ್ಲಿ ಇರ್ತಕ್ಕಂಥ RBC ಸೆಲ್ಸ್ ಇಟ್ ಕ್ಯಾನ್ ಕನ್ವರ್ಟೆಡ್ ಇಂಟು ಶಿಕಲ್ ಶೇಪ್ ಆಗ್ತಾ ಇದೆ ಅಂತಂದಾಗ ಏನ್ ಮಾಡಿಫಿಕೇಶನ್ಸ್ ಆಗಿದೆ ಅಂದ್ರೆ, ಈ ಹೀಮೋಗ್ಲೋಬಿನ್ ಅಲ್ಲಿ ಇರ್ತಕ್ಕಂಥ ಬೀಟಾ ಚೈನ್ ಏನಿದೆ, ಆ ಬೀಟಾ ಚೈನ್ ಅಲ್ಲಿ ಇರ್ತಕ್ಕಂಥ 6th ಪೊಸಿಷನ್ ಅಲ್ಲಿ ಸಮ್ ಕೈಂಡ್ ಆಫ್ ಸಿಂಗಲ್ ಬೇಸ್ ವಿಲ್ ಬಿ ಚೇಂಜಸ್. ಇಲ್ಲಿ ಒಂದೇ ಒಂದು ಬೇಸ್ ಪೇರ್ ಚೇಂಜಸ್ ಆಗಿದೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಟ್ರಿಪ್ಲೆಟ್ ಕೋಡ್ ಫಾರ್ ದಿ ವ್ಯಾಲಿನ್ ಅಂತ ಇದೆ. ವ್ಯಾಲಿನ್ ಕೋಡ್ ಆಗ್ತಕ್ಕಂಥದ್ದು GUG. ಓಕೆನಾ? ಅಲ್ಲಿ ಮಾಡಿಫಿಕೇಶನ್ ಏನಾಯ್ತು? GAG ಕನ್ವರ್ಟೆಡ್ ಇಂಟು GUG ಆಗಿ ಕನ್ವರ್ಟ್ ಆಯ್ತು. ಎಷ್ಟು ಬೇಸ್ ಪೇರ್ ಚೇಂಜಸ್ ಆಗಿರೋದಿಲ್ಲ ನಮ್ಗೆ? ಗ್ಲೂಟಾಮಿಕ್ ಆಸಿಡ್ ಇರ್ಬೇಕಿತ್ತು, GAG ವ್ಯಾಲಿನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಆಟೋಮೆಟಿಕಲಿ ದ ಶೇಪ್ ಆಫ್ ದಿ RBC ಚೇಂಜ್ ಆಯ್ತು, ಕ್ಯಾರಿಂಗ್ ಕೆಪಾಸಿಟಿ ಆಫ್ ಆಕ್ಸಿಜನ್ ಕೂಡ ಡಿಕ್ರೀಸ್ ಆಯ್ತು, ಅಂಡ್ ಕಂಪ್ಲೀಟ್ ಓವರ್ ಆಲ್ ಕೆಪಾಸಿಟಿ ಆಫ್ ದಿ ಸೆಲ್, ದ ಕೌಂಟ್ ಆಫ್ RBC ಕೂಡ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಓಕೆನಾ? ಬಿಕಾಸ್ ಆಫ್ ಮಾಡಿಫಿಕೇಶನ್ ಆಫ್ ಸಿಂಗಲ್ ಜೀನ್, ರಿಪ್ಲೇಸ್ಮೆಂಟ್ ಆಫ್ ಗ್ಲೂಟಾಮಿಕ್ ಆಸಿಡ್ ವಿತ್ ದಿ ಸ್ಟೇಡ್ ಆಫ್ ವ್ಯಾಲಿನ್ ಅಂತ ಬಂದಾಗ, ಸೊ GAG ಇಸ್ ಕನ್ವರ್ಟೆಡ್ ಇಂಟು GUG ಅನ್ನೋದು. ಸೊ ಅದು ಕ್ವಶನ್ ನಂಬರ್ 40ಗೆ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ ಅಂದ್ರೆ ಆಪ್ಷನ್ ದ ಡಿ ವಿಲ್ ಬಿ ದಿ ಕರೆಕ್ಟ್. ಕೊಟ್ಟಿರ್ತಕ್ಕಂಥ ನಮಗೆ ಆಪ್ಷನ್ಸ್ ಅಲ್ಲಿ ನೋಡೋದಾದ್ರೆ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 41 ನೋಡ್ಕೊಳ್ಳಿ. The cross between the two tall plants resulted in the offsprings having the a few dwarf plants ಅಂತ ಕೊಟ್ಟಿದ್ದಾನೆ. ಸೊ ಇದು ರಿಲೇಟೆಡ್ ಯಾವ್ದಕ್ಕಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ ನೀವು. ನಮಗೆ ಪೇರೆಂಟ್ಸ್ ಕೊಟ್ಟಾಗಿದೆ ಆಲ್ರೆಡಿ. ಓಕೆನಾ? ಸೊ ಇಲ್ಲಿ ಕೆಲವೊಂದು ಪೇರೆಂಟ್ಸ್ ನ ಮೆನ್ಷನ್ ಮಾಡಿದ್ದಾನೆ ಆಲ್ರೆಡಿ. ದ ಕ್ರಾಸ್ ಈಸ್ ಮೇಡ್ ಬಿಟ್ವೀನ್ ದಿ ಟೂ ಟಾಲ್, ಎರಡೂನು ಟಾಲ್ ಪ್ಲಾಂಟ್ಸ್, ರಿಸಲ್ಟ್ ಆಫ್ ಸ್ಪ್ರಿಂಗ್ಸ್ ವಿಲ್ ಬಿ ಫ್ಯೂ ಡಾರ್ಕ್ ಪ್ಲಾಂಟ್ ಇರಬೇಕು. ಟಾಲ್ ಪ್ಲಾಂಟ್ ಓಕೆ, ಫ್ಯೂ ಡಾರ್ಕ್ ಕೂಡ ಇರ್ಬೇಕು ಇಲ್ಲಿ. ಅಂಡ್ ವಾಟ್ ಇಸ್ ದಿ ಜಿನೋಟೈಪ್ ಆಫ್ ದಿ ಪೇರೆಂಟ್? ಟೂ ಟಾಲ್ ಪ್ಲಾಂಟ್ ಅಂದ್ರೆ ಹೋಮೋಜೈಗಸ್ ಆರ್ ಹೆಟೆರೋಜೈಗಸ್ ಯಾವ್ದಾದ್ರು ಇಲ್ಲಿ. ಬಟ್ ವಿ ಕ್ಯಾನ್ ಗೆಟ್ ಎ ಡಾರ್ಕ್ ಪ್ಲಾಂಟ್ ಕೂಡ ಫಾರ್ಮೇಶನ್ ಆಗ್ಲೇಬೇಕಾಗುತ್ತೆ. ಓಕೆನಾ? ಸೊ ಆ ಕಂಡೀಷನ್ಸ್ ಅಲ್ಲಿ ಜಿನೋಟೈಪಿಕ್ ರೇಷಿಯೋ ಏನಿರ್ಬೋದು, ಬೋತ್ ಪೇರೆಂಟ್ ಅಂತ ತಗೊಂಡಿರಿ, ಸಿಂಗಲ್ ಪೇರೆಂಟ್ ಇಂದಲ್ಲ ಇಲ್ಲಿ. ಸೊ ನಾವು ಚೆಕ್ ಮಾಡ್ತಾ ಬನ್ನಿ, ನೀವೇ ಗೊತ್ತಾಗುತ್ತೆ. ವಾಟ್ ವಿಲ್ ಬಿ ದಿ ಜಿನೋಟೈಪ್ ಆಫ್ ದಿ ಪೇರೆಂಟ್ಸ್ ಆಫ್ ಫ್ಯೂ ಡಾರ್ಕ್ ಪ್ಲಾಂಟ್ಸ್ ಬರ್ತಾ ಇದೆ ಅಂತಂದಾಗ ಇಲ್ಲಿ ಹೋಮೋಜೈಗಸ್ ಇದೆ. ಒಂದು ಟಿ ತಗೊಳ್ತೀನಿ ಸಾಕು. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಕೂಡ ಅಷ್ಟೇ. ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂತ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಆಫ್ ಸ್ಪ್ರಿಂಗ್ಸ್ ಶುಡ್ ಹ್ಯಾವ್ ಫ್ಯೂ ಡಾರ್ಫ್ ಅಂತ ಬಂದಿದೆ. ಇವೆರಡು ಡಾರ್ಫ್ ಅಲ್ಲ, ಇವೆರಡನ್ನು ಟಾಲ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಸೊ ದ ಕರೆಕ್ಟ್ ನೋಡೋದಾದ್ರೆ ಆಪ್ಷನ್ ಏನ್ ಬರುತ್ತೆ ನನಗೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಅದರಲ್ಲಿ ಎ ಅನ್ನೋದು ಕಂಪ್ಲೀಟ್ ಆಗಿ ರಾಂಗ್. ಅಂಡ್ ಬಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 2 ಬರ್ತಾ ಇರೋದು. ಸೊ ರೇಷಿಯೋ ಎಷ್ಟು ಬರುತ್ತೆ? ಟು ಹೆಟೆರೋಜೈಗಸ್ ಕಂಡೀಷನ್ಸ್ ಇದೆ ಅಂತಂದಾಗ ನಮ್ಗೆ ಆಲ್ವೇಸ್ ಬರ್ತಕ್ಕಂಥದ್ದು 3:1 ರೇಷಿಯೋನೆ. ಬಿಕಾಸ್ 3 ಅನ್ನೋದು ಏನಿರುತ್ತೆ ಟಾಲ್ ನ ಇಂಡಿಕೇಟ್ ಮಾಡಿದ್ರೆ 1 ಅನ್ನೋದು ಇಂಡಿಕೇಟ್ ಮಾಡ್ತಕ್ಕಂಥದ್ದು ಡಾರ್ಫ್ ನ ಇಂಡಿಕೇಟ್ ಮಾಡ್ತಕ್ಕಂಥ ಸ್ಟ್ರಕ್ಚರ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿ ಕ್ವಶನ್ ನಂಬರ್
41ಗೆ ಕರೆಕ್ಟ್ ಆಪ್ಷನ್ ಅಂತ ನೋಡೋದಾದ್ರೆ ನಾವು ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್. ಸಿ ನೋಡ್ಕೊಳ್ಳಿ, ಕ್ಯಾಪಿಟಲ್ ಟಿ ಇದೆ, ಕ್ಯಾಪಿಟಲ್ ಟಿ ಇದೆ, ಇಲ್ಲಿ ಡ್ವಾರ್ಫ್ ಬರೋ ಚಾನ್ಸೇ ಇಲ್ಲ, ಇದು ರಾಂಗ್. ಅಂಡ್ ಸ್ಮಾಲ್ ಟಿ ಪ್ರೆಸೆನ್ಸ್ ಇದೆ ಅಂಡ್ ಕ್ಯಾಪಿಟಲ್ ಟಿ ಪ್ರೆಸೆನ್ಸ್ ಇದೆ. ಕ್ವಾಂಟಿಟಿ ವೇರಿಯೇಷನ್ ಆಗೇ ಆಗುತ್ತೆ ಇಲ್ಲಿ. ಓಕೆನಾ, ಟೂ ಆಫ್ ದಿ ಆಫ್ ಸ್ಪ್ರಿಂಗ್ಸ್ ಏನಿರ್ಬೇಕಂತ ಹೇಳಿದಾನೆ, ಟಾಲ್ ಇರಬೇಕು ಅಂತ ಹೇಳಿದಾನೆ. ಇಲ್ಲಿ ಆಲ್ರೆಡಿ ಡ್ವಾರ್ಫ್ ಮೆನ್ಷನ್ ಮಾಡಿರೋದಕ್ಕೆ ಇದು ಕೂಡ ಆಪ್ಷನ್ ಆಗಿ ಬರಲ್ಲ. ಸೊ ಕ್ವಶನ್ ನಂಬರ್ 41ಗೆ ದ ಕರೆಕ್ಟ್ ಆಪ್ಷನ್ ಯಾವ್ದಪ್ಪ ಅಂತ ಆಪ್ಷನ್ ಬಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂಡ್ ದ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ವಿಲ್ ಬಿ correct option. So the next question number 42. In a certain type of taxon of some insects, and some have 17 number of chromosome and other have the 18 number of chromosome. The 17 and 18 chromosomes bearing organisms are ಅಂತ ಇದೆ. ಸೊ ಇಲ್ಲಿ ನಾವು ಕೆಲವೊಂದು ಇನ್ಸೆಕ್ಟ್ ಅಂತ ತಗೊಂಡಾಗ ಟ್ಯಾಕ್ಸಾನದಲ್ಲಿ ಈ ಒಂದು ಗ್ರೂಪ್ ಆಫ್ ಟ್ಯಾಕ್ಸಾದಲ್ಲಿ 17 ಕ್ರೋಮೋಸೋಮ್ ಕಂಟೈನಿಂಗ್ ಇದಾವೆ ಅಂಡ್ ಸಮ್ ಇನ್ಸೆಕ್ಟ್ 18 ಕ್ರೋಮೋಸೋಮ್ಸ್ ಕೂಡ ಪ್ರೆಸೆನ್ಸ್ ಇದಾವೆ. ಬಟ್ ಇಲ್ಲಿ ನಾವು ಆ 17 ಅಲಾಂಗ್ ವಿತ್ 18 ಕ್ರೋಮೋಸೋಮ್ ಬಿಯರಿಂಗ್ ಆರ್ಗನಿಸಮ್ಸ್ ಏನಂತ ಕರೀಬಹುದು ನಾವು? ವಾಟ್ ಆರ್ ದ ನೇಮ್ ಆಫ್ ದಿ 17 ಅಂಡ್ 18? 18 ಇದೆ, 17 ಇದೆ, ಏನಂತ ಕರೀತಾ ಇದೀವಿ ಅಂತಂದ್ರೆ, if the chromosomes will be less compared to the another ಅಂತ ಬಂದಾಗ ಅದು ಮೇಲ್ ಆಗಿರುತ್ತೆ. 17 ಇರ್ತಕ್ಕಂಥದ್ದು ಮೇಲ್, 18 ಕ್ರೋಮೋಸೋಮ್ಸ್ ಇದೆ ಅಂತಂದಾಗ ಅದು ವರ್ಡ್ ಫೀಮೇಲ್ ಆಗಿರುತ್ತೆ. ಕ್ರೋಮೋಸೋಮ್ಸ್ ವಿಲ್ ಬಿ ಒನ್ ಹೈ ನಂಬರ್ ಕೊಟ್ಟಿದ್ದೀವಿ. ಸೊ ಬಂದಿರ್ತಕ್ಕಂಥ ಇನ್ಸೆಕ್ಟ್ ಟ್ಯಾಕ್ಸಾನದಲ್ಲಿ 17 ವಿತ್ ರೆಸ್ಪೆಕ್ಟ್ ಟು ದಿ 18 ಕ್ರೋಮೋಸೋಮ್ ಕಂಟೈನಿಂಗ್ ಸೆಲ್ ಏನಿದೆಯಲ್ಲ, ಸೊ ದಟ್ ಈಸ್ ಓನ್ಲಿ ಎ ಆಪ್ಷನ್ ಎ, ಮೇಲ್ಸ್ ಅಲಾಂಗ್ ವಿತ್ ಫೀಮೇಲ್ಸ್ ರೆಸ್ಪೆಕ್ಟಿವ್ಲಿ. ಬಿ ನೋಡ್ಕೊಳ್ಳಿ, ರಿವರ್ಸ್ ಇದೆ, ಬರಲ್ಲ. ಸಿ ಆಲ್ ದೇರ್ ಇಸ್ ಎ ಮೇಲ್ ಅಂತ ಇದೆ, ಬರಲ್ಲ. ಆಲ್ ದಿ ಫೀಮೇಲ್ಸ್ ಅಂತ ಇದೆ, ಇದನ್ನು ಬರಲ್ಲ. ಸೊ ಕ್ವಶನ್ ನಂಬರ್ 42 ಅಕಾರ್ಡಿಂಗ್ ಟು ದಿ ಪ್ಯಾಟರ್ನ್ ಆಫ್ ಇನ್ಸೆಕ್ಟ್ ಫ್ಯಾಮಿಲೀಸ್ ಅಂತ ಬಂದ್ರೆ, ಟ್ಯಾಕ್ಸಾನ್ ಅಂತ ಬಂದಾಗ, ಸೊ ದ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ ನಮಗೆ? ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ಒನ್. So coming to the question number 43 ನೋಡ್ಕೊಳ್ಳಿ. It is said that the Mendel proposed that fact based on the factor controlling any type of character is a discrete along with a independent, and this proposition was based on the. So ಈಗ ಮೆಂಡಲ್ ಹೇಳ್ದಂಗೆ ಆ ಫ್ಯಾಕ್ಟರ್ಸ್ ಏನಿದೆ, ಕ್ಯಾರಿಂಗ್ ಕೆಪಾಸಿಟಿ ಏನಿದೆ, ಆಲ್ವೇಸ್ ದೇ ಹ್ಯಾವ್ ಕಂಟ್ರೋಲ್. ಆ ಒಂದು ಕ್ಯಾರೆಕ್ಟರ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ನೇಚರ್ ಆಫ್ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್ ನ ಕೂಡ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು. ಆ ಡಿಸ್ಕ್ರೀಟ್ ಯೂನಿಟ್ಸ್ ಏನಿದೆ, ಫ್ಯಾಕ್ಟರ್ಸ್ ಅಂತ ಏನ್ ಕರಿತೀವಿ ಜೀನ್ಸ್ಗೆ, ಆ ಒಂದು ಪ್ರಪೋಸಿಷನ್ ಯಾವ್ದ್ರ ಬೇಸ್ ಮೇಲೆ ಕೊಟ್ಟಿದ್ದಾನೆ ಮೆಂಡಲ್ ಅಂತ ಬಂದಾಗ ಆಪ್ಷನ್ ಎ ನೋಡ್ಕೊಳ್ಳಿ. ಬೇಸ್ಡ್ ಆನ್ ದಿ ರಿಸಲ್ಟ್ ಆಫ್ F3 ಜನರೇಷನ್. ಐ ಥಿಂಕ್ ದಿಸ್ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ ಅನ್ಸುತ್ತೆ. F3 ಜನರೇಷನ್ ಇಲ್ಲ. ಅಂಡ್ ಬಿ ನೋಡ್ಕೊಳ್ಳಿ, observations that the offsprings are cross between the plants having the two contrasting characters shows only a one character without any kind of blending. Now pair of characters na ತಗೊಂಡಾಗ that pair of characters they can express, ಇದೊಂದು ಕ್ಯಾರೆಕ್ಟರ್ ಇದೆ, ಈ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಾ ಇದೆ, that character expressed nature ಏನಿದೆಲ್ಲ without any kind of mixing, blending ಆಗ್ತಾ ಇಲ್ಲ ಅಲ್ಲಿ ಕ್ರೋಮೋಸೋಮ್ಸ್, and they can easily express ಆಗ್ತಾ ಇದೆ without any kind of blending ಅಂತ ಬಂದಾಗ, so that important observations is made for the Mendelian principle, because of they can independently express, independently segregate for the formation of new variety or the new gamete. So the correct option ಯಾವ್ದಪ್ಪ ಅಂದ್ರೆ according to the Mendel observe ಮಾಡಿರ್ತಕ್ಕಂಥದ್ದು, ಸೊ ನಮ್ಗೆ ಆಪ್ಷನ್ ಬಿ ನೇ ಕರೆಕ್ಟ್. ಓಕೆನಾ? ಅಂಡ್ ಸಿ ನೋಡ್ಕೊಳ್ಳಿ, ಇಲ್ಲಿ ಸೆಲ್ಫ್ ಪಾಲಿನೇಷನ್ ಆಫ್ F1 ಆಫ್ಸ್ಪ್ರಿಂಗ್, ಸೆಲ್ಫ್ ಪಾಲಿನೇಷನ್ ವಿತ್ F1 ಬರಲ್ಲ. ಅಂಡ್ ಕ್ರಾಸ್ ಪಾಲಿನೇಷನ್ ಆಫ್ ದಿ ಪೇರೆಂಟಲ್ ಜನರೇಷನ್, ಇಲ್ಲಿ ಕೂಡ ಕ್ರಾಸ್ ಪಾಲಿನೇಷನ್ ಪೇರೆಂಟಲ್ ಜನರೇಷನ್ ಅನ್ನ ಕ್ರಾಸ್ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥದ್ದು ಆಫ್ಸ್ಪ್ರಿಂಗ್ ಕ್ವಾಲಿಟಿ, ಕ್ಯಾರೆಕ್ಟರ್ ಕ್ವಾಲಿಟಿ ಐಡೆಂಟಿಫಿಕೇಶನ್ ಮಾಡ್ಬೋದು ಅಷ್ಟೇ, ಮತ್ತೇನು ಮಾಡಿಫಿಕೇಶನ್ಸ್ ಆಗಲ್ಲ. ಸೊ ಕ್ವಶನ್ ನಂಬರ್ 43 based on the observations of the offsprings of a cross based on the discrete unit of character and formation of a new variety without blending ಅನ್ನೋದೇ
The ultimate point for the Mendel expressions. Okay, na? So B will be the correct one. So next question number 44 ಅಲ್ಲಿ the two genes A and B are linked ಅಂತ ಇದೆ. Okay. And in an dihybrid cross involving these two genes, the F1 heterozygous is crossed with a homozygous recessive parental type small a and small b small. What would be the ratio of offsprings in the next generation? So ಇದೊಂದು ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ಸ್ ಅಂದ್ರೆ ಮೀನಿಂಗ್ ಕ್ರಾಸ್ ಮಾಡ್ಬೇಕು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಟೂ ಜೀನ್ಸ್ ಕೊಟ್ಟಿದ್ದೇನೆ. ಯಾವ ಜೀನ್ಸ್? ಎ ಅಂಡ್ ಬಿ. ದೇ ಆರ್ ಲಿಂಕ್ ಆಗಿದೆ 1 ಪಾಯಿಂಟ್. ಇನ್ ಎ ಡೈಹೈಬ್ರಿಡ್ ಕ್ರಾಸ್ ಇನ್ವಾಲ್ವಿಂಗ್ ಟೂ ಜೀನ್ಸ್ F1 ಹೆಟೆರೋಜೈಗಸ್ ಇಸ್ ಕ್ರಾಸ್ಡ್ ಅಂತ ಕೊಟ್ಟಿದ್ದೇನೆ. F1 ಏನಿದೆಲ್ಲ ಹೆಟೆರೋಜೈಗೋಟ್ ಇದೆ ಅಂಡ್ ಇಟ್ ಇಸ್ ಕ್ರಾಸ್ಡ್ ವಿತ್ ಎ ಹೋಮೋಜೈಗಸ್ ರೆಸೆಸಿವ್ ಪೇರೆಂಟ್ ಅಂತ ಬಂದಾಗ ಆ ರಿಸೆಸಿವ್ ಪೇರೆಂಟ್ ಯಾವುದು? ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಸ್ಮಾಲ್ ಬಿ ಸ್ಮಾಲ್. ಇಲ್ಲಿ ಬರೀತೀನಿ ನಾನು. ಓಕೆನಾ? ಇದು ರಿಸೆಸಿವ್ ಪೇರೆಂಟ್ ಹೋಮೋಜೈಗಸ್ ಸಿಟಿ. ಅಂಡ್ ಇಲ್ಲಿ ಹೆಟೆರೋಜೈಗಸ್ ಕ್ರಾಸ್ ಮಾಡಬೇಕಾಗುತ್ತೆ. ಹೆಟೆರೋಜೈಗಸ್ ಬಂದಾಗ ಕ್ಯಾಪಿಟಲ್ ಸ್ಮಾಲ್ ಬಿ ತಗೊಳ್ಬೇಕಾಗುತ್ತೆ ನನಗೆ. ಸೊ ವಾಟ್ ವಿಲ್ ಬಿ ದಿ ರೇಷಿಯೋ ಆಫ್ ಆಫ್ಸ್ಪ್ರಿಂಗ್ಸ್ ಇನ್ ದಿ ನೆಕ್ಸ್ಟ್ ಜನರೇಷನ್ ರೇಷಿಯೋ ನೋಡೋದಾದ್ರೆ ನಾನು ಇಲ್ಲಿ ಕ್ಯಾಪಿಟಲ್ ಎ ಸಪರೇಟ್ ಇದೆ, ಸ್ಮಾಲ್ ಎ ಸಪರೇಟ್ ಇದೆ, ಕ್ಯಾಪಿಟಲ್ ಬಿ ಸಪರೇಟ್, ಸ್ಮಾಲ್ ಬಿ ಸಪರೇಟ್, ಸ್ಮಾಲ್ ಎ ಕೂಡ ಸಪರೇಟ್. ಇಲ್ಲಿ ಕ್ಯಾಪಿಟಲ್ ಎನೆ ಅಂಡ್ ಸ್ಮಾಲ್ ಬಿನೆ ಇವೆರಡನೇ ಮಾತ್ರ ಇಂಟ್ರಾಕ್ಟ್ ಮಾಡ್ತಾ ಇರೋದು ನಾನು. ಸೊ ಇದನ್ನ ಪ್ಯಾಟರ್ನ್ ಐಡೆಂಟಿಫಿಕೇಶನ್ ಮಾಡ್ಕೊಂಡು ನೋಡಿ ಗೊತ್ತಾಗುತ್ತೆ ನಮಗೆ. ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಎ ಸ್ಮಾಲ್ ಎ ಒಂದು ಪ್ಯಾಟರ್ನ್ ಅಂಡ್ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಅನ್ನೋದು ಅನದರ್ ಪ್ಯಾಟರ್ನ್. ಕ್ಯಾಪಿಟಲ್ ಎ ಸ್ಮಾಲ್ ಬಿ, ಕ್ಯಾಪಿಟಲ್ ಎ ಅನ್ನೋದು ಕ್ಯಾಪಿಟಲ್ ಸ್ಮಾಲ್ ಎ ಓಕೆನಾ, ಸ್ಮಾಲ್ ಎ ಸ್ಮಾಲ್ ಬಿ, ಕ್ಯಾಪಿಟಲ್ ಬಿ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅನ್ನೋದು ಸ್ಮಾಲ್ ಎ ಬರುತ್ತೆ ಅಂಡ್ ಸ್ಮಾಲ್ ಎ ಸ್ಮಾಲ್ ಬಿ ಬರ್ತಾ ಇರೋದು. ಸೊ ಇಲ್ಲಿ ಎಲ್ಲಾನು 1 by 1 ಚೆಕ್ ಮಾಡ್ತಾ ಬನ್ನಿ. ಟೋಟಲ್ ಏನಿದೆ ಇಂಡಿವಿಜುವಲಿ ದೇರ್ ಇಸ್ ಎ ಡಿಫರೆಂಟ್ ಇನ್ ದಿ ನೆಕ್ಸ್ಟ್ ಜನರೇಷನ್ ಅಲ್ಲಿ. ಸೊ ವಾಟ್ ಇಸ್ ದಿ ರೇಷಿಯೋ ಡಾಮಿನೆಂಟ್ ಕ್ಯಾರೆಕ್ಟರ್ ವಿತ್ ರೆಸೆಸಿವ್ ಕ್ಯಾರೆಕ್ಟರ್ಸ್ ನಾವು ಎರಡು ಕೌಂಟ್ ಮಾಡ್ತಾ ಹೋದಂಗೆ ನಮಗೆ ಬರ್ತಕ್ಕಂಥ ಎಂಡ್ ರಿಸಲ್ಟ್ ಏನಿರುತ್ತೆ ಅಂದ್ರೆ ದ ರೇಷಿಯೋ ಶುಡ್ ಬಿ 1:1:1:1 ಅನ್ನೋ ಒಂದು ರೇಷಿಯೋ ಬರುತ್ತದೆ. ಸೊ ದ ಆಫ್ಸ್ಪ್ರಿಂಗ್ಸ್ ಆಫ್ ದಿ ಇನ್ ಎ ನೆಕ್ಸ್ಟ್ ಜನರೇಷನ್ ಆಫ್ ಆರ್ಗನಿಸಮ್ಸ್ ಅಂತ ಬಂದಾಗ ವಿತ್ ಎ ಲಿಂಕ್ಡ್ ಜೀನ್ಸ್ ಅಂತ ತಗೊಂಡಾಗ ಆಲ್ವೇಸ್ 1:1:1:1 ಅನ್ನೋ ರೇಷಿಯೋನೇ ಬರುತ್ತೆ. ಓಕೆನಾ? ಸೊ ದ ಕ್ವಶನ್ ನಂಬರ್ 44 correct option A will be the correct one. So next question number 45 ನೋಡ್ಕೊಳ್ಳಿ. Mother and father of offsprings with a O blood group have the A and B blood group respectively. What will be the genotype of mother along with a father? Already ನಾವು ಇದೇ ತರ ಪ್ಯಾಟರ್ನ್ ಸ್ಟಡಿ ಮಾಡಿದೀವಿ. ಚಿಲ್ಡ್ರನ್ಸ್ ಇದ್ದಾಗ ಆ ಮದರ್ಗೂ ಮತ್ತೆ ಫಾದರ್ ನಲ್ಲಿ ಇರ್ತಕ್ಕಂಥ ಬ್ಲಡ್ ಗ್ರೂಪ್ ಯಾವ್ದು ಇರ್ಬೋದು ಅದನ್ನ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಇಲ್ಲಿ ಚೆಕ್ ಮಾಡ್ತಾ ಹೋದಂಗೆ ನಮ್ಗೆ ಡೈರೆಕ್ಟ್ ಆಗಿ ನಾವು ಇಂಟ್ರಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಓ ಬ್ಲಡ್ ಗ್ರೂಪ್ ಇದೆ ಅಂದ್ರೆ ದಿ ಫಾದರ್ ಆಲ್ರೆಡಿ ಹೇಳ್ದಂಗೆ ಎ ಬ್ಲಡ್ ಗ್ರೂಪ್ ಇದೆ ಅಂದ್ರೆ I0 ಬರುತ್ತೆ. ಇಲ್ಲಿ ಮದರ್ ಅಂತ ಬಂದಾಗ ಬ್ಲಡ್ ಗ್ರೂಪ್ ಇದೆ ಅಂತಂದಾಗ IB ಅಂಡ್ I0 ಬರುತ್ತೆ. ಸೊ ನಮಗೆ ಓ ಬರ್ತಕ್ಕಂಥದ್ದು ಇವೆರಡೇ ಕ್ರಾಸ್ ಆಗ್ಬೇಕಾಗಿರೋದು. ಸೊ ದಟ್ ಮದರು ಫಾದರ್ ಬೋತ್ ಹ್ಯಾವ್ ಯಾವ ಕಂಡೀಷನ್ಸ್ ಅಲ್ಲಿ ಇರಬೇಕು? ಹೆಟಿರೋಜೈಗಸ್ ಕಂಡೀಷನ್ಸ್ ಅಲ್ಲಿ ಇರಬೇಕು. ಸೊ ಹೆಟಿರೋಜೈಗಸ್ ಅಲ್ಲಿ ಕಂಡೀಷನ್ಸ್ ಇದ್ದಿರೋ ಮಾತ್ರ ನನಗೆ ಬರೋದೇನು? ಓ ಅನ್ನೋ ಒಂದು ಬ್ಲಡ್ ಗ್ರೂಪ್ ಮಾತ್ರ ಫಾರ್ಮೇಶನ್ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಓ ಬ್ಲಡ್ ಗ್ರೂಪ್ ದೇರ್ ಇಸ್ ನೋ ಫಾರ್ಮೇಶನ್, ಯಾವುದೇ ಕಾರಣಕ್ಕೂ ಫಾರ್ಮೇಶನ್ ಆಗಲ್ಲ. ಸೊ ದ ಕ್ವಶನ್ ನಂಬರ್ 45 ನಮಗೆ ನೋಡ್ತಾ ಬಂದ್ರೆ ಮದರ್ ಹೋಮೋಜೈಗಸ್ ಅಂಡ್ ಫಾದರ್ ಹೆಟೆರೋಜೈಗಸ್ ಇದು ಬರಲ್ಲ. ಚೆಕ್ ಮಾಡಿ ನೋಡಿ ಬೇಕಾದ್ರೆ. ಅಂಡ್ ಮದರ್ ಹೆಟೆರೋಜೈಗಸ್ ಇದೆ, ಫಾದರ್ ಹೋಮೋಜೈಗಸ್ ಎಕ್ಸಾಕ್ಟ್ಲಿ ಇದು ಕೂಡ ಆಪ್ಷನ್ ಬರಲ್ಲ. ಬೋತ್ ಮದರ್ ಮತ್ತೆ ಫಾದರ್ ಹ್ಯಾವ್ ಹೆಟೆರೋಜೈಗಸ್ AB ಬ್ಲಡ್ ಗ್ರೂಪ್ ರೆಸ್ಪೆಕ್ಟಿವ್. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ನಮಗೆ? ಆಪ್ಷನ್ C will be the correct one for the question number 45. And D ನೋಡ್ಕೊಳ್ಳಿ.
ಬೋತ್ ಮದರ್ ಅಂಡ್ ಫಾದರ್ ಆರ್ ಹೋಮೋಸೈಗಸ್ ಬಂದಿದೆ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಚಾನ್ಸಸ್ ನಮಗೆ ಐದರ್ ಎ ವಿನೇ ಬರ್ಬೇಕು ಬಿಟ್ರೆ ಬೇರೆ ಯಾವ ಆಪ್ಷನ್ಸ್ ಇಲ್ಲ ಇಲ್ಲಿ. ಓಕೆನಾ? ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿ ಕ್ವಶನ್ ನಂಬರ್ 5 ಗೆ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್. ಸೊ ದ ನೆಕ್ಸ್ಟ್ ಕ್ವಶನ್ ನಂಬರ್ 46 ಅಲ್ಲಿ, ಇನ್ ಎ ಟೊಬ್ಯಾಕೋ ಪ್ಲಾಂಟ್ ಹೆಟೆರೋಜೈಗಸ್ ಫಾರ್ ದಿ ಆಲ್ಬಿನಿಸಮ್ ರಿಸೆಸಿವ್ ಕ್ಯಾರೆಕ್ಟರ್ ವರ್ಡ್ ನೆನ್ಪಿಟ್ಕೊಳ್ಳಿ. ಆಲ್ಬಿನಿಸಮ್ ಹೆಟೆರೋಜೈಗಸ್ ಫಾರ್ ದಿ ಆಲ್ಬಿನಿಸಮ್ ಅಂದ್ರೆ ರಿಸೆಸಿವ್ ಕ್ಯಾರೆಕ್ಟರ್ಸ್ ಹೆಟೆರೋಜೈಗಸ್ ಗೆ ಈ ಸೆಲ್ಫ್ ಪಾಲಿನೇಟೆಡ್, ಅದನ್ನ ಸೆಲ್ಫ್ ಪಾಲಿನೇಟ್ ಮಾಡಿದೀನಿ ರಿಸೆಸಿವ್ ಕ್ಯಾರೆಕ್ಟರ್ಸ್ ನ. 1200 seeds ಇದಾವೆ subsequently germinated and how many seedlings would be have parental genotype? ಸೊ ಇಲ್ಲಿ 50% ದ ಟೊಬ್ಯಾಕೊ ಪ್ಲಾಂಟ್ ಏನಿದೆ ಹೆಟೆರೋಜೈಗಸ್ ಆಲ್ಬಿನಿಸಮ್ ರಿಸೆಸಿವ್ ಕ್ಯಾರೆಕ್ಟರ್ಸ್ ತಗೊಂಡಿದ್ದೀನಿ, ಸೆಲ್ಫ್ ಪಾಲಿನೇಷನ್ಸ್ ಮಾಡಿದ್ದೀನಿ ಅಂಡ್ ಸೀಡ್ಲಿಂಗ್ಸ್ ವುಡ್ ಬಿ ಹ್ಯಾವ್ ಪೇರೆಂಟಲ್ ಇರ್ತಕ್ಕಂಥ ಜೀನೋ ಟೈಪ್ ಆಫ್ ಆಗುತ್ತೆ. ಬಿಕಾಸ್ ಹೆಟೆರೋಜೈಗಸ್ ಸ್ವಲ್ಪ ಆಲ್ಬಿನಿಸಮ್ ಅಂತ ಬಂದಾಗ ಎಕ್ಸಾಕ್ಟ್ ಆಗಿ ತಗೊಂಡಾಗ 1200 ಅಂತ ಬಂದಿದೆ 600 ಅಂಡ್ ಓಕೆನಾ, ಅಂಡ್ 1000 ಅಂತ ಬಂದಾಗ 500 ಬರ್ತಾ ಇತ್ತು, 600 ಇದೆ 300 ಬರ್ತಾ ಇತ್ತು. ಸೊ ಇಲ್ಲಿ ಹೆಟೆರೋಜೈಗಸ್ ಆಲ್ಬಿನಿಸಮ್ ಪ್ಲಾಂಟ್ ಅಂತ ರಿಸೆಸಿವ್ ಅಂಡ್ ಫಾರ್ಮೇಶನ್ ಆಫ್ ಎ ಸೀಡ್ಲಿಂಗ್ಸ್ ದ ಪೇರೆಂಟಲ್ ಜೀನೋಟೈಪ್ಸ್ ಅಂತ ಬಂದಾಗ ನಮಗೆ ಸೊ ದ ಕರೆಕ್ಟ್ ಆಪ್ಷನ್ಸ್ ಬರೋದು ಡೈರೆಕ್ಟ್ ಆಗಿ 600 ನಂಬರ್ ದೇ ಹ್ಯಾವ್ genotype of the parent with respect to the heterozygosity with a recessive nature of a characteristic. So question number 46, 600. So next question number 47 ನೋಡ್ಕೊಳ್ಳಿ ಇಲ್ಲಿ. So question number 47, which of the following cross will be give tall and dwarfy plants in a same proportion? ಕ್ರಾಸ್ ಅವರೇ ಮೆನ್ಷನ್ ಮಾಡಿದ್ದಾರೆ. ಯು ಹ್ಯಾವ್ ಟು ಕಂಡಕ್ಟ್ ದಿ ಕ್ರಾಸ್, ನೀವು ಕ್ರಾಸ್ ನ ಕಂಡಕ್ಟ್ ಮಾಡ್ಬೇಕಷ್ಟೇ. ಅಂಡ್ ದಟ್ ರಿಸಲ್ಟ್, ಆ ರಿಸಲ್ಟ್ ಏನಿರಬೇಕು ಅಂತಂದ್ರೆ ದ ಟಾಲ್ ಅಂಡ್ ಡ್ವಾರ್ಫಿ ಪ್ಲಾಂಟ್ಸ್ ಆರ್ ದಿ ಸೇಮ್ ಪ್ರಪೋರ್ಷನ್ ಅಲ್ಲಿ ಇರಬೇಕು, 1:1 ಇರಬೇಕು, ಬೇರೆ ಪ್ರಪೋರ್ಷನ್ಸ್ ಅಲ್ಲಿ ಇರಲೇಬಾರದು. ಸೊ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬರೋದೇನು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂತೆ. ಇಲ್ಲಿ ಡ್ವಾರ್ಫ್ ಯಾವುದು ಅಲಾಂಗ್ ವಿತ್ ಟಾಲ್ ಯಾವುದು ಅಂತ ಜಸ್ಟ್ ಬಂದಿರ್ತಕ್ಕಂಥದ್ದು ನನಗೆ ಟಾಲ್. ಸೊ ಆಪ್ಷನ್ ಎ ಬರಲ್ಲ, ಇದು ಇಂಟು ಅನ್ನೋದು ಕ್ರಾಸ್ ಇದೆ. ಅಂಡ್ ಬಿ ನೋಡ್ಕೊಳ್ಳಿ, ದ ಕ್ರಾಸ್ ಬಿಟ್ವೀನ್ ದಿ ಹೆಟೆರೋಜೈಗಸ್ ಆಫ್ ಟಾಲ್ ಪಿ ಪ್ಲಾಂಟ್ ಅಂಡ್ ಹೋಮೋಜೈಗಸ್ ಆಫ್ ರಿಸೆಸಿವ್ ಅಂತ ಬಂದಾಗ ಇಲ್ಲಿ ಗ್ಯಾಮೆಟ್ ಸಪರೇಟ್ ಮಾಡ್ತಾ ಇದ್ದೀನಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅಂಡ್ ಇಲ್ಲಿ ಸಿಂಗಲ್ ಇರೋದಕ್ಕೆ ಸಿಂಗಲ್ ಗ್ಯಾಮೆಟ್ ಬರುತ್ತೆ. ಸೊ ಇದನ್ನೆರಡನ್ನು ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಸ್ಮಾಲ್ ಟಿ. ಸೊ ನಮಗೆ ಟಾಲು ಅಂಡ್ ಡ್ವಾರ್ಫ್ ಈ ಪ್ರಪೋರ್ಷನ್ಸ್ ಏನಿದೆ ಅಲ್ಲ ಎಕ್ಸಾಕ್ಟ್ ಆಗಿ ಏನ್ ಬರ್ತಾ ಇರೋದು ಈಕ್ವಲ್. ಇನ್ನೊಂದು ಚೆಕ್ ಮಾಡೋಣ, ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇವೆರಡನ್ನು ನೋಡಿದಾಗ ನನಗೆ ಬರೋದು ಕ್ಯಾಪಿಟಲ್ ಟಿ ಅಂಡ್ ದರ್ ಇಸ್ ಎ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಬರ್ತಾ ಇರೋದು, ಟಾಲ್ ಡ್ವಾರ್ಫ್ ಬರ್ತಾ ಇರೋದು. ಇಲ್ಲಿ ಯಾವುದೇ ಕಾರಣಕ್ಕೂ ಡ್ವಾರ್ಫ್ ಸಿಗ್ಲಿಲ್ಲ ನನಗೆ. ಅಂಡ್ ಇಲ್ಲಿ ತಗೊಂಡಾಗ ಎರಡೂನು ರಿಸೆಸಿವ್ ನೇಜ್, ಇಲ್ಲಿ ಡ್ವಾರ್ಫೇ ಬರುತ್ತೆ ಬಿಟ್ರೆ ಟಾಲ್ ಅಂತ ಬರೋದೇ ಇಲ್ಲ, ನೀವು ಚೆಕ್ ಮಾಡ್ಕೊಂಡ್ರು ವೇಸ್ಟೇ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಇಫ್ ದಿ ಕ್ರಾಸ್ ಬಿಟ್ವೀನ್ ದಿ ಟೂ ಇಂಡಿವಿಜುವಲ್ಸ್ ಅಂತ ಬಂದಾಗ ಸೊ ನನಗೆ ಬೇಕಾಗಿರ್ತಕ್ಕಂಥ ಪ್ಲಾಂಟ್ ಡ್ವಾರ್ಫು ಮತ್ತೆ ಅಂಡ್ ಟಾಲ್ ಏನಿದೆ ಅವೆರಡು ಬರ್ತಕ್ಕಂಥದ್ದು ಓನ್ಲಿ ಆಪ್ಷನ್ ಬಿ ಅನ್ನೋದು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂಡ್ ಸ್ಮಾಲ್ ಟಿ ವಿಲ್ ಬಿ ದಿ ರೇಷಿಯೋ ಆಫ್ ಪ್ರಪೋರ್ಷನ್ ಆಫ್ ದಿ genotype. ಓಕೆನಾ? ಸೊ ದ ಕ್ವಶನ್ ನಂಬರ್ 47, ಕರೆಕ್ಟ್ ಆಪ್ಷನ್ ಶುಡ್ ಬಿ ದಿ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 48 ನೋಡ್ಕೊಳ್ಳಿ. Read the given statement and you have to select the correct options ಅಂತ ಕೊಟ್ಟಿದ್ದಾನೆ. So statement 1, the physical distance between the two genes determines the both the strength of a linkage and the frequency of crossing between the two genes ಅಂತ ಇದೆ. ಇದು ಸ್ಟೇಟ್ಮೆಂಟ್ ನಂಬರ್ 1. ಅಂಡ್ ಸ್ಟೇಟ್ಮೆಂಟ್ ನಂಬರ್ 2 ಏನ್ ಹೇಳುತ್ತೆ ನೋಡ್ಕೊಳ್ಳಿ, the one cross over reduce the occurrence of a mother cross over its vicinity ಅಂತ ಇದೆ.
ಸೊ ಇದು ಸ್ಟೇಟ್ಮೆಂಟ್ ನಂಬರ್ 2. ಇದು ಲಿಂಕೇಜ್ ರಿಲೇಟೆಡ್ ಆಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಲಿಂಕೇಜು ಮತ್ತೆ ರೀಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಇವೆಲ್ಲ. ಇಫ್ ದೇ ವಿಲ್ ಬಿ ಸ್ಟೇಟ್ಮೆಂಟ್ ಟ್ರೂ ಇದೆ, ಎಕ್ಸ್ಪ್ಲನೇಷನ್ ಟ್ರೂ ಇದೆನಾ, ಸ್ಟೇಟ್ಮೆಂಟೇ ರಾಂಗ್ ಇದೆ, ಎಕ್ಸ್ಪ್ಲನೇಷನ್ ರಾಂಗ್ ಆಗ್ತಾ ಇದೆ ಅನ್ನೋ ಬೇಸ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ಬೇಕಷ್ಟೇ ಇಲ್ಲಿ. ಸೊ ಸ್ಟೇಟ್ಮೆಂಟ್ 1, the physical distance between the two gene determines the both of the strength of linkage and frequency of crossing over between the gene. ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ಇದೆ ಅಂದ್ರೆ ಎರಡು ಜೀನ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಇದು ಲಿಂಕೇಜ್ ಡಿಸೈಡ್ ಮಾಡುತ್ತೆ ಅಂಡ್ ಕ್ರಾಸಿಂಗ್ ಓವರ್ ಬಿಟ್ವೀನ್ ದಿ ಜೀನ್ಸ್ ಅನ್ನೋದು ಕೂಡ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಇದು ಲಿಂಕೇಜ್ ಪ್ಯಾಟರ್ನ್. ಸೊ ಇದು ಎಕ್ಸಾಕ್ಟ್ಲಿ ಟ್ರೂ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1 ಏನಿದೆಯಲ್ಲ ಇದು ಟ್ರೂ. ಅಂಡ್ ಒನ್ ಕ್ರಾಸ್ ಓವರ್ ರೆಡ್ಯೂಸ್ ಅಂತ ಇದೆ, ಇದು ಒಂದು ಕ್ರಾಸ್ ಆಯ್ತು, ರೆಡ್ಯೂಸ್ ಓವರ್ ದ ಅಕ್ಕರೆನ್ಸ್ ಆಫ್ ಮದರ್ ಕ್ರಾಸ್ ಓವರ್ ಇನ್ ಇಟ್ಸ್ ವಿಸಿನಿಟಿ ಅಂತ ಕೊಟ್ಟಿದ್ದಾನೆ. ಸೊ ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್. ಒನ್ ಕ್ರಾಸ್ ಓವರ್ ದಿ ರಿಡಕ್ಷನ್ ಅಂತ ಬಂದಾಗ ಇಲ್ಲಿಂದ ಇಲ್ಲಿಗೆ ಕ್ಯಾರೆಕ್ಟರ್ಸ್ ಕ್ರಾಸ್ ಓವರ್ ಆಗುತ್ತೆ, ಒಂದು ರೆಡ್ಯೂಸ್ ಆಗ್ಬೋದು, ಇಲ್ಲಿ ಮದರ್ ಅಲ್ಲಿ ಇರ್ತಕ್ಕಂಥ ಪ್ಯಾಟರ್ನ್ ಕೂಡ ಚೇಂಜಸ್ ಆಗ್ಬೋದು. ಅದು ರೀಕಾಂಬಿನೇಷನ್ಸ್ ಗೆ, ಫಾರ್ಮೇಶನ್ ಆಫ್ ನ್ಯೂ ಕಾಂಬಿನೇಷನ್ಸ್ ಗೆ ಮಾತ್ರ ಬರ್ತಕ್ಕಂಥ ರಿಸಲ್ಟ್. ಸೊ ದ ಸ್ಟೇಟ್ಮೆಂಟ್ ಟ್ರೂ ಏನ್ ಕೊಟ್ಟಿದ್ದೇನೆ ಇದು ಕೂಡ ಕರೆಕ್ಟ್. ಬಟ್ ಇವೆರಡಕ್ಕೂ ಏನಿದೆ ಇಂಟರ್ ಲಿಂಕ್ಡ್ ಚೈನ್ ಅಂತ ಏನ್ ಕರಿತೀವಿ, ಎಕ್ಸ್ಪ್ಲನೇಷನ್ ಯಾವುದು ಕರೆಕ್ಟ್ ಅಲ್ಲ. ಎರಡು ಸ್ಟೇಟ್ಮೆಂಟ್ ಟ್ರೂ ಇದಾವೆ, ಎಕ್ಸ್ಪ್ಲನೇಷನ್ ರಾಂಗ್ ಇದೆ ಇಲ್ಲಿ. ಸೊ ಈ ಎಕ್ಸ್ಪ್ಲನೇಷನ್ ರಾಂಗ್ ಇದೆ ಅಂತ ಬಂದಾಗ ಸೊ ನಮಗೆ ಯಾವ ಸ್ಟೇಟ್ಮೆಂಟ್ ಒಬ್ಬೆ ಆಗುತ್ತೆ ನೋಡಿ, ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಕರೆಕ್ಟ್ ಇದೆ. ಅಂಡ್ ಸೆಕೆಂಡ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಇದು ರಾಂಗ್. ಬಿ 1 and 2 are correct, but the statement 2 not correct explanation for the 1 ಅನ್ನೋದು. ಸೊ ಯಾವುದೇ ತರದ ಎಕ್ಸ್ಪ್ಲನೇಷನ್ ಅಲ್ಲ ಇವೆರಡು. ಸೊ ಆಪ್ಷನ್ ಬಿ ನೇ ಕರೆಕ್ಟ್ ಬರುತ್ತೆ. ಸಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಅಂಡ್ ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್ ಅಂತ, ಇದು ಟೋಟಲ್ ಆಗಿ ಇನ್ಕರೆಕ್ಟ್. ಬೋತ್ ದಿ ಸ್ಟೇಟ್ಮೆಂಟ್ 1 and 2 ವಿಲ್ ಬಿ ಇನ್ಕರೆಕ್ಟ್ ಅಂತ ಇದೆ, ಎರಡು ಇನ್ಕರೆಕ್ಟ್. ಸೊ ಆಪ್ಷನ್ ಅಲ್ಲಿ ಕ್ವಶನ್ ನಂಬರ್ 48 ದ ಕರೆಕ್ಟ್ ಆಪ್ಷನ್ಸ್ ಅಂತ ಬಂದಾಗ ನಮಗೆ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 49 ನೋಡ್ಕೊಳ್ಳಿ. Which of the following is incorrect regarding the ZW and ZZ type of a sex determination? ಸೊ ನಾವಿಲ್ಲಿ ವರ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಬಂದಾಗ 3 ಟೈಪ್ ಅಲ್ಲಿ ನಾವು ಡಿಸೈಡ್ ಮಾಡಿ, ಅಂದ್ರೆ 3 ಟೈಪ್ಸ್ ಅಲ್ಲಿ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ. XX ಓಕೆನಾ, ಪ್ಲಸ್ X0 ಕೆಟಗರಿ ಅನ್ನೋದು, XX ಪ್ಲಸ್ XY ಅನ್ನೋದು, ಅಂಡ್ ನೆಕ್ಸ್ಟ್ ZW ಪ್ಲಸ್ ZZ ಅನ್ನು. ಇವು 3 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಎ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಹೋಗಿ, ಇದಕ್ಕೆ ಎಕ್ಸಾಂಪಲ್ ಆಗಿ ಗ್ರಾಸ್ ಆಪರ್ ತಗೊಳ್ತಾ ಇದ್ದೀನಿ ನಾನು. ಗ್ರಾಸ್ ಆಪರ್ ಇಸ್ ಅನ್ ಎಕ್ಸಾಂಪಲ್. ಅಂಡ್ ಇಲ್ಲಿ ಹ್ಯೂಮನ್ ಬೀಯಿಂಗ್ಸ್ ನೇ ತಗೊಳ್ತಾ ಇದ್ದೀನಿ ಇಲ್ಲಿ ಎಕ್ಸಾಂಪಲ್. ಅಂಡ್ ZW ಅಂತ ಬಂದಾಗ ಕೆಲವೊಂದು ಬರ್ಡ್ಸ್ ಅಲ್ಲಿ, ಬರ್ಡ್ಸ್ ನೋಡೋದಾದ್ರೆ ನಾವು ZW ಇದೆ. ಸೊ ನೀವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಇನ್ಕರೆಕ್ಟ್ ಒನ್. ಕೊಟ್ಟಿರ್ತಕ್ಕಂತ ಕೆಲವೊಂದು ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ ಫಾರ್ ದಿ ಗಿವನ್ ಆಪ್ಷನ್ಸ್ ಅಂತ ಬಂದಾಗ. ಸೊ ಸ್ಟೇಟ್ಮೆಂಟ್ ವೈಸ್ ನೋಡಿ, ಸ್ಟೇಟ್ಮೆಂಟ್ 1 ಏನ್ ಹೇಳ್ತಾ ಇದೆ, ಇಟ್ ಅಕರ್ಸ್ ಇನ್ ಎ ಬರ್ಡ್ಸ್ ಅಂಡ್ ಸಮ್ ರೆಪ್ಟೈಲ್. ಇಲ್ಲಿ ಅಕರೆನ್ಸ್ ಆಗುತ್ತಂತೆ, ಇನ್ ಎ ಬರ್ಡ್ಸ್ ಅಲ್ಲಿ ಅಕರೆನ್ಸ್ ಆಗುತ್ತೆ ಅಂಡ್ ಸಮ್ ಕೈಂಡ್ ಆಫ್ ರೆಪ್ಟೈಲ್ಸ್ ಅಂತ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ 1. ಸೊ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಫಾರ್ ದಿ ZW ಅಂಡ್ ZZ ಅಂತ ಬಂದಾಗ ಇದು ಕರೆಕ್ಟ್. ಬಿ ನೋಡ್ಕೊಳ್ಳಿ, ಫಿಮೇಲ್ಸ್ ಆರ್ ಹೋಮೋಗ್ಯಾಮೆಟಿಕ್, ಮೇಲ್ಸ್ ಆರ್ ಹೆಟೆರೋಗ್ಯಾಮೆಟಿಕ್ ಅಂತ ಇದೆ. ಇದು ಯೂನಿಕ್ ಆಗಿರ್ತಕ್ಕಂಥ ರಾಂಗ್ ಸ್ಟೇಟ್ಮೆಂಟ್ ಇದೆ. ಯಾಕೆ? ಸೊ ನಮ್ಗೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಪ್ಷನ್ ಬಿ ಫಾರ್ ದಿ ಕ್ವಶನ್ ನಂಬರ್ 49. ಯಾಕೆ ಅಂದ್ರೆ ಇಲ್ಲಿ ZW ಅಂತ ಬರ್ದಾ ಇದ್ದೀನಿ ಅಂದ್ರೆ ಈ ZW ಅನ್ನೋದು ಇಟ್ ಈಸ್ ಇಂಡಿಕೇಟ್ ಫಾರ್ ದಿ ಮೇಲ್ ಅಲ್ಲ. ಓಕೆನಾ, ಇದು ಇಂಡಿಕೇಟ್ ಫಾರ್ ದಿ ಯಾವುದಕ್ಕೆ, ಫಿಮೇಲ್ಸ್ ನ ಇಂಡಿಕೇಟ್ ಮಾಡೋದು ಬರ್ಡ್ಸ್ ಅಲ್ಲಿ. ಅಂಡ್ Z ಬರ್ದಾ ಇದ್ದೀನಿ ಅಂತಂದ್ರೆ ಇದು ಹೋಮೋಗೆಮೆಟಿಕ್ ನೇಚರ್ ಇರೋದು ಯಾವುದು, ಮೇಲ್ ಮಾತ್ರನೇ, ನಾಟ್ ಎ ಫಿಮೇಲ್. ಸೊ ಆಪ್ಷನ್ ಅಲ್ಲಿ ನೋಡೋದಾದ್ರೆ ಆಪ್ಷನ್ ಬಿ ಇಟ್ ಇಸ್ ಎ ಕರೆಕ್ಟ್ ಒನ್.
and 1:1 ratio of sex is produced from the offspring. ಸೊ ಇಲ್ಲಿಂದ ಇಲ್ಲಿ ತಗೊಂಡ್ರು 1:1 ರೇಷಿಯೋನೇ ಬರುತ್ತೆ, ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಆಲ್ ದೀಸ್ ಅನ್ನೋದು ಬರೋದೇ ಇಲ್ಲ ನಮ್ಗೆ ಆಪ್ಷನ್ಸ್ ಅಲ್ಲಿ. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದಿ ZW ಅಂಡ್ ZZ ಅಂತ ಬಂದಾಗ, ಸೊ ದಟ್ ಕರೆಕ್ಟ್ ಆಪ್ಷನ್ ಯಾವುದು? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಟ್ ಆಪ್ಷನ್ ಬಿ ವಿಲ್ ಬಿ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ZW ಟೈಪ್, ಬಿಕಾಸ್ ಇದು ಕಂಡಕ್ಟ್ ಆಗೋದು ಓನ್ಲಿ ವಿತ್ ಇನ್ ದಿ ರೆಪ್ಟೈಲಿಯಾ ವಿತ್ ರೆಸ್ಪೆಕ್ಟ್ ಟು ದಿ ಕೆಲವೊಂದು ಬರ್ಡ್ ಸ್ಪೀಸಸ್ ಅಲ್ಲಿ ಮಾತ್ರ. ಓಕೆನಾ? ಸೊ ದ ಕರೆಕ್ಟ್ ಆಪ್ಷನ್ ಶುಡ್ ಬಿ ದಿ ಆಪ್ಷನ್ ಬಿ ವಿಲ್ ಬಿ ದಿ ಕರೆಕ್ಟ್ ಒನ್. So the next question number 50. The percentage of AB gamete produced by the parent of capital A and small a, capital B and small b will be ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಪರ್ಸೆಂಟೇಜ್ ನೋಡೋದಾದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಗ್ಯಾಮೆಟ್ ಎ ಬಿ ಕಂಟೈನಿಂಗ್ ಇರ್ಬೋದು ನಮ್ಗೆ. ಇಲ್ಲಿ ಡೈರೆಕ್ಟ್ ಆಗಿ ಬರೆಯೋಣ ನಾವು. ಸೊ ಪೇರೆಂಟ್ ಕೊಟ್ಟಿದ್ದಾನೆ ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಎ, ಸ್ಮಾಲ್ ಬಿ ಅನ್ನೋದು. ಓಕೆನಾ? ಸೊ ಇವೆರಡನ್ನ ನಾನು ಕ್ರಾಸ್ ಮಾಡಲೇಬೇಕು ಪರ್ಸೆಂಟೇಜ್ ಆಫ್ ಗ್ಯಾಮೆಟ್ ಪ್ರೊಡಕ್ಷನ್ ಅಂತ ಬಂದಾಗ ಪೇರೆಂಟ್ ಅಲ್ಲಿ. ಇದನ್ನ ಮತ್ತೊಂದ್ಸರಿ ಕ್ರಾಸ್ ಮಾಡ್ತಾ ಇದ್ದೀನಿ ನಾನು ಕ್ಯಾಪಿಟಲ್ ಎ ಅಂಡ್ ಸ್ಮಾಲ್ ಬಿ ಅಂತ ಬಂದಾಗ. ಸೊ ಎಲ್ಲದಕ್ಕೂ ಡಿಫರೆನ್ಸಸ್ ಗ್ಯಾಮೆಟ್ ಪ್ರೊಡಕ್ಷನ್ ಆಗ್ತಾ ಇರೋದ್ರಿಂದ, ಓಕೆನಾ? ಸೊ ನಾನು ಎಕ್ಸಾಂಪಲ್ ಒಂದನ್ನೇ ತಗೊಂಡಾಗ ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ, ಇದು ಒಂದು, ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ ಅನ್ನೋದು, ಸ್ಮಾಲ್ ಬಿ ಕ್ಯಾಪಿಟಲ್ ಅಂಡ್ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಬಿ. ಸೊ ಇದು ಬಿಟ್ಬಿಡಿ, ಕ್ರಾಸಿಂಗ್ ಓವರೇ ಬೇಡ ನಮ್ಗೆ. ಸಿಂಗಲ್ ಪೇರೆಂಟ್ ಅಲ್ಲಿ ತಗೊಂಡಿದ್ದೀನಿ ನಾನು. ಸೊ ಇದನ್ನು 25% ಇದೆ, ಹಿಯರ್ ಆಲ್ಸೋ 25%, and here also 25%, and here also 25%. The total number of percentage of AB containing gamete, AB ಇರ್ತಕ್ಕಂಥ ಗ್ಯಾಮೆಟ್ ನೋಡ್ಕೊಳ್ಳಿ ಇಲ್ಲಿ, ಇದು ಮಾತ್ರನೇ AB ಇರೋದು. ಸ್ಮಾಲ್ ಬಿ ಅಂತ ಬಂದಾಗ ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ? 25% ಇದೆ. ನಮಗೆ ಕೊಟ್ಟಿರ್ತಕ್ಕಂಥ ರಿಸಲ್ಟ್ ಅಲ್ಲಿ ನಮಗೆ ಓನ್ಲಿ 25. ಸೊ ಕ್ಯಾಪಿಟಲ್ ಸ್ಮಾಲ್ ಎ, ಸ್ಮಾಲ್ ಬಿ containing the production of offspring should be, total number will be a 25% will be present. So the correct option ಯಾವ್ದು ಬರುತ್ತೆ ನಮಗೆ? ಆಪ್ಷನ್ ಎ will be the correct one. ಓಕೆನಾ? So these are the some important questions of the principle of inheritance and their variation concept. In the next class we will discuss about many more questions of a same concept of principle and inheritance pattern. Okay na? Thank you.